ಹಾಯ್ ಗೈಸ್, ನೋಡಿ ಇದೇ ನಮ್ಮ ವೆಬ್ಸೈಟ್. ಇದು pvsconvent.in ಅಂತ. ನಿಮ್ಗೆ ಯಾವುದೇ ರೀತಿ ಕ್ಲಾಸ್ ವರ್ಕ್ಸ್ ಬೇಕಂದ್ರೂ ಕೂಡ ಈ ವೆಬ್ಸೈಟಲ್ಲಿ ನಿಮಗೆಲ್ಲ ಕೂಡ ಸಿಗುತ್ತೆ. ಸದ್ಯಕ್ಕೆ ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ 10th ಸ್ಟ್ಯಾಂಡರ್ಡ್ ಸೋಷಿಯಲ್ 9th ಮತ್ತು 8th 3 ಕ್ಲಾಸ್ದು ಸೋಷಿಯಲ್ ಮಾತ್ರ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಎಲ್ಲ ಕ್ಲಾಸ್ದು ಅಪ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ನ್ಯಾವಿಗೇಟ್ ಮಾಡೋದು ಈ ವೆಬ್ಸೈಟ್ ಅಂದರೆ, ನಿಮಗೀಗ 10th ಸ್ಟ್ಯಾಂಡರ್ಡ್ ಬೇಕು ಅಂದಲ್ಲಿ 10th ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ. ಇದರಲ್ಲಿ ಈಗ ಸೋಷಿಯಲ್ ಮಾತ್ರ ಇದೆ. ನೆಕ್ಸ್ಟ್ ಬರ್ತಾ ಸೈನ್ಸ್, ಮ್ಯಾಥ್ಸ್ ಎಲ್ಲ ಕೂಡ ಆ್ಯಡ್ ಆಗುತ್ತೆ. ಈಗ ಸೋಷಿಯಲ್ ಈ ಪಿಕ್ಚರ್ನ ಅಥವಾ ಇಲ್ಲಿ ಕೆಳಗೆ ಏನಾದರೂ ಲಿಂಕ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ಕ್ಲಾಸ್ನ ಯಾವ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ ಈ ಥರ ಎಲ್ಲ ಕೂಡ ಚಾಪ್ಟರ್ ಹೆಸರುಗಳು ಹೈಲೈಟ್ ಆಗಿರುತ್ತೆ. ಇದನ್ನು ಯಾವುದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಆ ಒಂದು ಕ್ಲಾಸ್ ವರ್ಕ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನೀವೆಲ್ಲ ನೋಡಿಕೊಂಡು ಬರ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. 9th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 5 ದಿ ಮೊಘಲ್ಸ್ ಆ್ಯಂಡ್ ದಿ ಮರಾಠಾಸ್. ನೋಡಿ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ವಿಜಯನಗರ ಎಂಪೈರ್ ಬಗ್ಗೆ ನೋಡಿದ್ವಿ ಮತ್ತು ಬಹಮನಿ ಸುಲ್ತಾನೇಟ್ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದು ಮೊಘಲ್ ಎಂಪೈರ್ ಮತ್ತು ಮರಾಠಾ ಎಂಪೈರ್ ಬಗ್ಗೆ ನಾವು ನೋಡೋಣ. ಓಕೆ, ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್? ಏನೇನು ಕಲಿತೀವಿ? ದಿ ಮೊಘಲ್ ರೂಲರ್ಸ್ ಹೂ ರೂಲ್ಡ್ ಓವರ್ ನಾರ್ತ್ ಇಂಡಿಯಾ. ನೋಡಿ, ಕೆಲವರು ಮೊಘಲ್ ರೂಲರ್ಸ್ ಇರ್ತಾರೆ, ಮೊಘಲ್ ಡೈನೆಸ್ಟಿಯ ಯಾರ್ಯಾರು ರಾಜರಿದ್ದರು ಅವ್ರ ಬಗ್ಗೆ ನಾವು ನೋಡ್ತೀವಿ. ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಮೊಘಲ್ ಕಿಂಗ್ಸ್ ಟು ಲಿಟ್ರೇಚರ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಈಗ ಮೊಘಲ್ ಕಿಂಗ್ಸ್ ಇಲ್ಲಿ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಅವರು ಲಿಟ್ರೇಚರ್ಗೆ ಏನು ಕೊಡುಗೆ ಕೊಟ್ಟರು, ಆರ್ಟ್, ಆರ್ಕಿಟೆಕ್ಚರ್ ಇದೆಲ್ಲ ಯಾವ ಥರ ಇಂಪ್ರೂವ್ ಮಾಡಿದ್ರು ಅದ್ರ ಬಗ್ಗೆ ಕೂಡ ನೋಡ್ತೀವಿ. ಆ್ಯಂಡ್ ದಿ ರೈಸ್ ಆಫ್ ಮರಾಠಾ ಕಿಂಗ್ಡಮ್ ಆ್ಯಂಡ್ ಶಿವಾಜೀಸ್ ಅಡ್ಮಿನಿಸ್ಟ್ರೇಷನ್. ನೀವು ಕೇಳಿರ್ತೀರಲ್ಲ ಛತ್ರಪತಿ ಶಿವಾಜಿ ಅಂತ. ಆ ಶಿವಾಜಿ ಯಾವ ರೀತಿ ಮರಾಠಾ ಕಿಂಗ್ಡಮ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಆ ಟೈಮಲ್ಲಿ ಅಂತ ತಿಳ್ಕೊಳ್ಳೋಣ. ವೆನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಡೆಲ್ಲಿ ಸುಲ್ತಾನ್ಸ್ ವಾಸ್ ವೀಕ್, ಬಾಬರ್ ಎಸ್ಟಾಬ್ಲಿಷ್ ದಿ ಮೊಘಲ್ ರೂಲ್ ಇನ್ 1526 CE. ನೋಡಿ, ಇದು ಯಾವಾಗ ಶುರುವಾಗುತ್ತೆ ಮೊಘಲ್ ಎಂಪೈರ್ ಇದೆಲ್ಲ ಅಂತ ಹೇಳಿದ್ರೆ, ನೋಡಿರಿ, ಮೊಘಲ್ಸ್ಗೂ ಮೊದಲು ಸುಲ್ತಾನೇಟ್ ಪೀರಿಯಡ್ ಅಂತ ಇತ್ತು. ಒಂದು 5-6 ಡೈನೆಸ್ಟಿ ಇತ್ತು. ತುಘಲಕ್ ಡೈನೆಸ್ಟಿ, ಆ ಥರ ಎಲ್ಲ ಸುಮಾರು ಡೈನೆಸ್ಟೀಸ್ ಇತ್ತು. ಆ ಡೈನೆಸ್ಟಿಯಲ್ಲಿ ಲಾಸ್ಟಲ್ಲಿ ಇಬ್ರಾಹಿಂ ಲೋಧಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಲೋಧಿ ಡೈನೆಸ್ಟಿಗೆ ಸೇರಿದಂಥವನು. ಆ ಲೋಧಿ ಮತ್ತು ಬಾಬರ್ ಇಬ್ಬರು ಯುದ್ಧ ಮಾಡ್ತಾರೆ. ಅದರಲ್ಲಿ ಬಾಬರ್ ಗೆಲ್ತಾನೆ. ಗೆದ್ದುಬಿಟ್ಟು ಮೊಘಲ್ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾನೆ 1526 ಈ ಒಂದು ಇಸ್ವಿಯಲ್ಲಿ. ಮೊದಲನೇದಾಗಿ ಬಂದು ನಾವು ಮೊಘಲ್ಸ್ ಬಗ್ಗೆ ನೋಡೋಣ. ರೂಲ್ ಆಫ್ ಮೊಘಲ್ಸ್ ಇನ್ ಇಂಡಿಯಾ 1526 to 1707 CE. ನೋಡಿರಿ, ನಾವು ಮೊಘಲ್ಸ್ನಂತ ನೋಡಿದ ತಕ್ಷಣ 1526 1707 CE ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಮೊಘಲ್ಸ್ ಬಂದು 1857 1858ವರೆಗೂ ಕೂಡ ಇವರು ರೂಲ್ ಮಾಡ್ತಾ ಇರ್ತಾರೆ, ಅಂದರೆ ಇರ್ತಾರೆ ಮೊಘಲ್ ಡೈನೆಸ್ಟಿಯವರು. ಆದರೆ 1526 1707ವರೆಗೂ ಮಾತ್ರ ಇವರು ತುಂಬ ಸ್ಟ್ರಾಂಗಾಗಿ ರೂಲ್ ಮಾಡೋದು. 1707 ಆದಮೇಲೆ ತುಂಬ ವೀಕ್ ಆಗಿಬಿಡ್ತಾರೆ. ಬರೀ ಹೆಸ್ರಿಗೆ ಮಾತ್ರ ಇವರು ರಾಜರಾಗಿರ್ತಾರೆ. ಹಿಂದೂಸ್ತಾನ್ ಬಾದ್ಶಾ ಅಂತ ಬರೀ ಹೆಸ್ರಿಗೆ ಮಾತ್ರ ಇರ್ತಾರೆ. ಆದರೆ ಎಲ್ಲ ಕಂಟ್ರೋಲು ಕೂಡ ಈ ನಿಜಾಮ್ಗಳಿರ್ಬೋದು, ನವಾಬ್ಗಳಿರ್ಬೋದು ಮತ್ತು ಮರಾಠಾಸ್ ಇರ್ಬೋದು, ಮೇಯ್ನಾಗಿ ಮರಾಠಾಸ್ ಇವರೆಲ್ಲ ಕೂಡ ಇವ್ರ ಅಧಿಕಾರನ ಕಿತ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಬ್ರಿಟಿಷ್ ಅವರು ಇರ್ಬೋದು, ಅವರೆಲ್ಲ. ಓಕೆ, ಮೊದಲನೇದಾಗಿ ಬಾಬರ್ ಬಗ್ಗೆ ನೋಡೋಣ. ನೋಡಿರಿ, ಯಾವುದೇ ಒಂದು ಡೈನೆಸ್ಟಿ ತೊಗೊಂಡ್ರು ಕೂಡ ಅದಕ್ಕೆ ಒಬ್ಬರು ಫೌಂಡರ್ ಅಂತ ಇರ್ತಾರೆ, ಆ ಡೈನೆಸ್ಟಿನ ಶುರು ಮಾಡಿದವರು ಅಂತ. ಅದೇ ರೀತಿ ಈ ಮೊಘಲ್ ಡೈನೆಸ್ಟಿನ ಅಥವಾ ಮೊಘಲ್ ಎಂಪೈರ್ನ ಸೃಷ್ಟಿ ಮಾಡಿದ್ದು ಅಥವಾ ಶುರು ಮಾಡಿದ್ದು ಬಾಬರ್ ಅನ್ನುವಂಥ ವ್ಯಕ್ತಿ. ಬಾಬರ್ ಹೂ ಎಸ್ಟಾಬ್ಲಿಷ್ಡ್ ಮೊಘಲ್ ರೂಲ್ ಇನ್ ಇಂಡಿಯಾ ವಾಸ್ ಒರಿಜಿನಲಿ ಫ್ರಮ್ ಟರ್ಕಿಸ್ತಾನ್. ನೋಡಿರಿ, ಈ ಬಾಬರ್ ಏನು ವ್ಯಕ್ತಿ ಇದ್ದಾನೆ, ಇವನು ಯಾರು ಫೌಂಡರ್ ಇದ್ದಾರೆ ಮೊಘಲ್ ಡೈನೆಸ್ಟಿಗೆ, ಈ ವ್ಯಕ್ತಿ ಬಂದು ಇಂಡಿಯಾದವನಲ್ಲ. ಇವನು ಟರ್ಕಿಸ್ತಾನ್ ಅಂತ ಒಂದು ದೇಶ ಇದೆ, ಆ ದೇಶದಿಂದ ಬಂದಂಥ ವ್ಯಕ್ತಿ. ಹಿಸ್ ಫಾದರ್ ವಾಸ್ ಉಮರ್ ಶೈಖ್ ಮಿರ್ಜಾ. ಉಮರ್ ಶೈಖ್ ಮಿರ್ಜಾ ಅನ್ನೋಂಥ ವ್ಯಕ್ತಿ ಈ ಬಾಬರ್ನ ತಂದೆ ಆಗಿರ್ತಾರೆ. ಹಿ ವಾಸ್ ಎಸ್ ಕಿಂಗ್ ಆಫ್ ಎ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ಫರ್ಗಣ ಇನ್ ಅಫ್ಘಾನಿಸ್ತಾನ್. ಇದು PHAR ಅಂತ ಕೂಡ ಕರೀತಾರೆ, FHAR ಅಂತಲೂ ಕರೀತಾರೆ, ಫರ್ಗಣ ಅಂತ ಅದ್ರ ಹೆಸರು. ಈ ಥರ ಒಂದು ಫರ್ಗಣ ಅಂತ ಒಂದು ಚಿಕ್ಕ ಒಂದು ಕಿಂಗ್ಡಮ್ ಇರುತ್ತೆ, ಆ ದೇಶದ ರಾಜ ಆಗಿರ್ತಾನೆ. ಡ್ಯೂ ಟು ದಿ ಡೆತ್ ಆಫ್ ಹಿಸ್ ಫಾದರ್, ಬಾಬರ್ ಹ್ಯಾಡ್ ಟು ಅಸೆಂಡ್ ದಿ ಥ್ರೋನ್ ಅಟ್ ದಿ ವೆರಿ ಟೆಂಡರ್ ಏಜ್ ಆಫ್ 11 years. ನೋಡಿರಿ, ಬಾಬರ್ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ 10-11 ವರ್ಷ ಇದ್ದಾಗೇ ಏನಾಗ್ಬಿಡುತ್ತೆ, ಅವ್ರ ತಂದೆ ಉಮರ್ ಶೇಖ್ ಮಿರ್ಜಾ ಸತ್ತೋಗ್ತಾರೆ. ಇದರಿಂದ 11 ವರ್ಷ ಇರೋವಾಗೇ ಇವರು ಅಧಿಕಾರಕ್ಕೆ ಬರ್ತಾರೆ, ಅಂದರೆ ರಾಜ ಆಗ್ತಾನೆ ಬಾಬರ್. He had to lose his kingship due to the conspiracy of his relatives and enemies. ಆದರೆ ಏನಾಗುತ್ತೆ, 11 ವರ್ಷದ ಹುಡುಗ ಅಧಿಕಾರದಲ್ಲಿ ಇದ್ದಾನೆ, ರಾಜ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ರ ಸುತ್ತಮುತ್ತ ಇರೋ ರಿಲೇಟಿವ್ಸ್ ಇರ್ಬೋದು, ಅವ್ರ ಶತ್ರುಗಳಿರ್ಬೋದು, ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ, ಇವ್ರನ್ನ ಇಳಿಸ್ಬಿಟ್ಟು ನಾವು ರಾಜ ಆಗ್ಬೋದು ಅಂತ. ಅದೇ ರೀತಿ ಇವರು ಅವ್ರನ್ನ ಇಳಿಸ್ಬಿಟ್ಟು ಇವರೆಲ್ಲ ಸೇರಿ ರಿಲೇಟಿವ್ಗಳು, ಎನಿಮೀಸ್ ಎಲ್ಲ ಫೈಟ್ ಮಾಡ್ಕೊಂಡು ಅದರಲ್ಲೇ ಒಬ್ಬರು ಬೇರೆಯವರು ರಾಜ ಆಗಿಬಿಡ್ತಾರೆ. ಈ ಹ್ಯಾಡ್ ಟು ಲೀಡ್ ಎ ಲೈಫ್ ಆಫ್ ಎ ನೊಮ್ಯಾಡ್. ಬಾಬರ್ ಏನೋ ಒಂದು ನೊಮ್ಯಾಡಿಕ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಸ್ವಂತ ಜಾಗ ಅನ್ನೋದು ಯಾವುದೂ ಇರಲ್ಲ.
ಇವ್ರ ಫಾಲೋವರ್ಸ್ ಒಂದಷ್ಟು ಜನ ಸೋಲ್ಜರ್ಸ್ನ ಇವ್ರನ್ನೆಲ್ಲ ಕರ್ಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇರ್ತಾರೆ. ಯಾರು ಕೆಲಸ ಕೊಡ್ತಾರೆ ಏನು ಎತ್ತ ಅಂತ, ಮರ್ಸಿನರಿ ಟೈಪಲ್ಲಿ. ಆಲ್ ದೀಸ್ ಸಿಚುವೇಶನ್ಸ್ ಮೋಟಿವೇಟೆಡ್ ಹಿಮ್ ಟು ಇನ್ವೇಡ್ ಇಂಡಿಯಾ. ಈ ಥರ ಎಲ್ಲ ಸಿಚುವೇಶನ್ಸ್ ಇದ್ದಾಗ ಏನು ಅನಿಸುತ್ತೆ ಬಾಬರ್ಗೆ, ಓಕೆ ನಾನು ಇಲ್ಲಂತೂ ಫರ್ಗಣದಲ್ಲಿ ನನ್ನ ರೂಲ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ, ಮತ್ತು ನಾನು ರಾಜ ಆಗೋಕ್ಕಾಗಲ್ಲ. ಅದೇ ನಾನು ಇಂಡಿಯಾನ ಇನ್ವೇಡ್ ಮಾಡಿದೆ ಅಂತ ಹೇಳಿದ್ರೆ ನಾನು ಈಸಿಯಾಗಿ ಅಲ್ಲಿ ರಾಜ ಆಗ್ಬೋದು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಸಪ್ರೇಟ್ ಕಾರಣಗಳಿರುತ್ತೆ, ಅದು ಹಿಸ್ಟ್ರಿಯಲ್ಲಿ ಬೇಡ. ಬಾಬರ್ ಇನ್ವೇಡೆಡ್ ಇಂಡಿಯಾ ಫಾರ್ 5 times. ಬಾಬರ್ 5 ಸರಿ ಇಂಡಿಯಾನ ಇನ್ವೇಡ್ ಮಾಡ್ತಾನೆ. ನೋಡಿರಿ, ಇನ್ವೇಡ್ ಅಂತ ಹೇಳಿದ್ರೆ ಒಂದೊಂದು ಸರಿ ಲೂಟಿ ಮಾಡ್ಕೊಂಡು ಇಲ್ಲಿರೋಂಥ ಗೋಲ್ಡ್ ಅದೆಲ್ಲ ತೊಗೊಂಡು ಹೋಗೋದಿರುತ್ತೆ. ಮತ್ತು ಬಂದು ಒಂದಷ್ಟು ಫೋರ್ಟ್ ಅಂತ ಹೇಳ್ತೀವಿ, ಅಂದರೆ ಈ ಕೋಟೆ ಅಂತ, ಆ ಕೋಟೆನ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳೋದು, ಈ ಟೈಪೆಲ್ಲ ನಡೀತಾ ಇರುತ್ತೆ. ಈ ಡಿಫೀಟೆಡ್ ದಿ ಡೆಲ್ಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಇನ್ ದಿ ಬ್ಯಾಟಲ್ ಆಫ್ ಪಾಣಿಪತ್ ಇನ್ 1526 CE. ನೋಡಿರಿ, ಲಾಸ್ಟಲ್ಲಿ ಏನಾಗುತ್ತೆ, 1526 ಬಾಬರ್ ಬಂದಾಗ ಆವಾಗ ಇಲ್ಲಿ ಸುಲ್ತಾನೇಟ್ ಇದರಲ್ಲಿ ಬಂದು ಲೋಧಿ ಡೈನೆಸ್ಟಿ ಅಂತ ಒಂದಿರುತ್ತೆ. ಆ ಡೈನೆಸ್ಟಿಯ ಲಾಸ್ಟ್ ರೂಲರ್ ಬಂದು ಇಬ್ರಾಹಿಂ ಲೋಧಿ ಅಂತ, ತುಂಬ ದೊಡ್ಡ ರೂಲರ್ ಅವನು. ಆ ರೂಲರ್ಗೂ ಮತ್ತು ಬಾಬರ್ಗೂ ಇಬ್ಬರಿಗೂ ಮಧ್ಯದಲ್ಲಿ ಪಾಣಿಪತ್ ಅನ್ನೋ ಒಂದು ಜಾಗದಲ್ಲಿ ಯುದ್ಧ ನಡೆಯುತ್ತೆ. ಅದರಲ್ಲಿ ಇಬ್ರಾಹಿಂ ಲೋಧಿ ಸೋತೋಗ್ತಾನೆ. ಆ್ಯಂಡ್ ಈ ಎಸ್ಟಾಬ್ಲಿಷ್ ದಿ ಮೊಘಲ್ ಡೈನೆಸ್ಟಿ ಇನ್ ಇಂಡಿಯಾ. ಈ ಥರ ಮಾಡಿಬಿಟ್ಟು ಇಬ್ರಾಹಿಂ ಲೋಧಿನ ಸೋಲಿಸ್ಬಿಟ್ಟು ಮೊಘಲ್ ಡೈನೆಸ್ಟಿ ಒಂದನ್ನು ಶುರು ಮಾಡ್ತಾರೆ. ದಿಸ್ ಬ್ಯಾಟಲ್ ಈಸ್ ನೋನ್ ಆಸ್ ದಿ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್. ನೋಡಿರಿ, ಇದನ್ನು ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅಂತಾರೆ. ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಬಂದು ಒಂದು 200 years ಆದಮೇಲೆ ಆ ಮರಾಠಾಸ್ಗೆ ಆ ಒಂದು ಇದರಲ್ಲಿ ಬರುತ್ತೆ. ಅದು ಇಷ್ಟು ಮಾತ್ರ ನೋಡ್ಕೊಳ್ಳಿ ನೀವು. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್. ಡೆಲ್ಲಿ ವಾಸ್ ಇಸ್ ಕ್ಯಾಪಿಟಲ್. ಬಾಬರ್ ಏನು ಮಾಡ್ತಾನೆ, ಡೆಲ್ಲಿನ ಇವ್ನು ಕ್ಯಾಪಿಟಲ್ ಮಾಡ್ಕೊಳ್ತಾನೆ. ಓವರ್ ಎ ಪೀರಿಯಡ್ ಆಫ್ 4 years ಈ ಡಿಫೀಟೆಡ್ ರಾಣಾ ಸಂಗ್ರಾಮ್ ಸಿಂಗ್ ಆಫ್ ಮೇವಾತ್, ದಿ ರಜಪೂತ್ ಕಿಂಗ್ ಮೇದಿನಿ ರಾಯ ಆಫ್ ಚಾಂದೇರಿ ಆ್ಯಂಡ್ ಇಬ್ರಾಹಿಂ ಲೋಧಿಸ್ ಬ್ರದರ್ ಮೊಹಮ್ಮದ್ ಲೋಧಿ. ನೋಡಿ, ಇವನು 4 ವರ್ಷ ಇಲ್ಲಿ ರೂಲ್ ಮಾಡ್ತಾನೆ. 4 ವರ್ಷ ರೂಲ್ ಮಾಡ್ತಾ ಈ ಸಂಗ್ರಾಮ್ ಸಿಂಗ್ ಅಂತ ರಾಣಾ ಸಂಗ್ರಾಮ್ ಸಿಂಗ್ ಅಂತ ಒಬ್ಬ ವ್ಯಕ್ತಿನ, ಮೇದಿನಿ ರಾಯ ಅಂತ ಒಬ್ಬ ರಾಜನ, ಈ ಥರ, ಮತ್ತು ಇಬ್ರಾಹಿಂ ಲೋಧಿಯ ತಮ್ಮ ಒಬ್ಬ ಇರ್ತಾನೆ ಅಥವಾ ಅಣ್ಣ ಮೊಹಮ್ಮದ್ ಲೋಧಿ ಅಂತ, ಇವ್ರನ್ನೆಲ್ಲರನ್ನೂ ಕೂಡ ಸೋಲಿಸಿ ಒಂದು ಅವ್ರ ಕಿಂಗ್ಡಮ್ನ ಕನ್ಸಾಲಿಡೇಟ್ ಮಾಡ್ಕೊಳ್ತಾನೆ. ಬಾಬರ್ ಕಾಂಕ್ವರ್ಡ್ ವಾರ್ಸ್ ಆಫ್ ಪಾಣಿಪತ್, ಗೋಗ್ರಾ ಆ್ಯಂಡ್ ಖಂಡ್ವಾ. ನೋಡಿರಿ, ಪಾಣಿಪತ್, ಗೋಗ್ರಾ, ಖಂಡ್ವಾ ಇಲ್ಲೆಲ್ಲ ಯುದ್ಧ ಮಾಡಿ ಜಾಗಗಳನ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಒಂದು ದೊಡ್ಡ ಏರಿಯಾ, ಸಿಗ್ನಿಫಿಕೆಂಟ್ ಏರಿಯಾ ನಾರ್ತ್ ಇಂಡಿಯಾದಲ್ಲಿ ಬಾಬರ್ ಅಂಡರಲ್ಲಿ ಬರುತ್ತೆ. ಅಂದರೆ ಬಾಬರ್ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈಗ ಇಲ್ಲಿವರೆಗೂ ನಾವು ಬಾಬರ್ ಬಗ್ಗೆ ನೋಡಿದ್ವಿ, ಫೌಂಡರ್ ಆಫ್ ಮೊಘಲ್ ಡೈನೆಸ್ಟಿ. ನೆಕ್ಸ್ಟ್ ಬಂದು ಹುಮಾಯೂನ್ ಅನ್ನೋಂಥ ವ್ಯಕ್ತಿ ಅಥವಾ ಹುಮಾಯೂನ್ ಅನ್ನೋಂಥ ರಾಜನ ಬಗ್ಗೆ ನಾವು ನೋಡೋಣ. ಹುಮಾಯೂನ್, ದ ಸೆಕೆಂಡ್ ಕಿಂಗ್ ಆಫ್ ಮೊಘಲ್ ಡೈನೆಸ್ಟಿ, ವಾಸ್ ದಿ ಎಲ್ಡೆಸ್ಟ್ ಸನ್ ಆಫ್ ಬಾಬರ್. ನೋಡಿರಿ, ಹುಮಾಯೂನ್ ಅನ್ನೋ ವ್ಯಕ್ತಿ ಸೆಕೆಂಡ್ ರಾಜ ಆಗ್ತಾನೆ ಮೊಘಲ್ ಡೈನೆಸ್ಟಿಯಲ್ಲಿ. ಇವನು ಬಾಬರ್ನ ದೊಡ್ಡ ಮಗ ಆಗಿರ್ತಾನೆ. ಈ ಹ್ಯಾಡ್ ಟು ಫೇಸ್ ಮೆನಿ ಟಫ್ ಪ್ರಾಬ್ಲಮ್ಸ್ ವೆನ್ ಈ ಕೇಮ್ ಟು ಪವರ್ ಇನ್ 1530 CE. ನೋಡಿರಿ, 1526 ಯುದ್ಧಾಗಿ ಅವನು ಅಧಿಕಾರ ವಹಿಸ್ಕೊಳ್ತಾನೆ. 4 ವರ್ಷಕ್ಕೆ ಅವನು ಸತ್ತೋಗ್ತಾನೆ. ಆಗ 1530 ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಬಂದಾಗ ತುಂಬ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸಚ್ ಆಸ್ ಪ್ರಾಬ್ಲಮ್ಸ್ ಆಫ್ ಅನ್ಸ್ಟೇಬಲ್ ಆ್ಯಂಡ್ ಡಿಸ್ಪರ್ಸ್ಡ್ ಕಿಂಗ್ಡಮ್, ಟ್ರಬಲ್ ಫ್ರಮ್ ದಿ ಅಫ್ಘಾನ್ಸ್, ಎನಿಮಿಟಿ ಆಫ್ ಬಹದ್ದೂರ್ ಶಾ ಆಫ್ ಗುಜರಾತ್ ಆ್ಯಂಡ್ ದಿ ಹಾಸ್ಟಿಲಿಟಿ ಆಫ್ ಹಿಸ್ ಓನ್ ಬ್ರದರ್ಸ್. ನೋಡಿರಿ, 1530 ಅಧಿಕಾರಕ್ಕೆ ಬಂದಮೇಲೆ 1-2 ಪ್ರಾಬ್ಲಮ್ ಇರಲ್ಲ, ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಟೋಟಲ್ ಎಂಪೈರ್ ಕನ್ಸಾಲಿಡೇಟ್ ಆಗಿರಲ್ಲ, ಅಂದರೆ ಇನ್ನೂ ಇವರ ರೂಲ್ಗೆ ಬಂದಿರಲ್ಲ. ಮತ್ತು ಅಫ್ಘಾನ್ಸ್ ಏನಿದ್ದಾರೆ, ಇವ್ರು ಯಾವ ಥರ ಬಂದು ಬೇರೆ ಕಡೆಯಿಂದ ಇಲ್ಲಿ ಬಂದು ಅಟ್ಯಾಕ್ ಮಾಡಿ ರೂಲ್ ಮಾಡೋಕ್ಕೆ ಶುರು ಮಾಡಿದ್ರು, ಅದೇ ರೀತಿ ಬೇರೆಯವರು ಕೂಡ ಇಂಡಿಯಾನ ಅಟ್ಯಾಕ್ ಮಾಡಿ ರೂಲ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ, ಈ ಥರ. ಆಮೇಲೆ ಬಹದ್ದೂರ್ ಶಾ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಗುಜರಾತಲ್ಲಿ, ಅವನು ಇವ್ರ ವಿರುದ್ಧ ತಿರುಗಿ ಬಿದ್ದಿರ್ತಾನೆ. ಇದು ಮತ್ತು ಸ್ವಂತ ತಮ್ಮಂದ್ರು ಏನಿರ್ತಾರೆ, ಅಣ್ಣ ತಮ್ಮಂದರು ಇವರೆಲ್ಲ, ಅವರು ಕೂಡ ಹುಮಾಯೂನ್ನ ಇಳಿಸ್ಬಿಟ್ಟು ನಾವು ರಾಜ ಆಗಬೇಕು ಅಂತ ಅವರು ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಇದೆಲ್ಲ ಪ್ರಾಬ್ಲಮ್ ಇದ್ರೂ ಅವ್ರು ಏನೇನು ಮಾಡ್ತಾನೆ, ಈ ಕಾಂಕ್ವರ್ಡ್ ಕಳಿಂಜರ್ ಫೋರ್ಟ್, ದೌರಾ ಜಾನ್ಪುರ್, ಚುನಾರ್ ಫೋರ್ಟ್ ಆ್ಯಂಡ್ ಮಂದಾಸಾರ್, ಈ ಜಾಗಗಳನ್ನೆಲ್ಲ ಕಾಂಕ್ವರ್ ಮಾಡ್ಕೊಳ್ತಾನೆ. ಹುಮಾಯೂನ್ ವಾಸ್ ಡಿಫೀಟೆಡ್ ಬೈ ಶೇರ್ ಶಾ, ಸಾಟ್ ಶೆಲ್ಟರ್ ಇನ್ ಸಿಂಧ್ ಪ್ರಾವಿನ್ಸ್ ಆ್ಯಂಡ್ ಕೇಮ್ ಬ್ಯಾಕ್ ಟು ಪವರ್ ಆಫ್ಟರ್ ದಿ ಡೆತ್ ಆಫ್ ಶೇರ್ ಶಾ. ನೋಡಿರಿ, ಇದರಲ್ಲಿ ಸ್ವಲ್ಪ ಮಾತ್ರ ಇದೆ, ನಾನು ಫುಲ್ ಹೇಳ್ತೀನಿ ಏನಾಯಿತು ಅಂತ, ಒಂದು ಸ್ವಲ್ಪ ಬ್ರೀಫ್ ಮಾಡ್ತೀನಿ ಅಷ್ಟೇ. ನೋಡಿ, ಹುಮಾಯೂನ್ ಅಧಿಕಾರಕ್ಕೆ ವಹಿಸ್ಕೊಂಡಾಗ ಏನಾಗುತ್ತೆ, ಶೇರ್ ಶಾ ಸೂರಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಇರ್ತಾನೆ, ಇನ್ನೊಬ್ಬ ರಾಜ ಬೆಂಗಾಲ್ ರೀಜನ್, ಈಗ ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಈ ಜಾಗ ಏನಿದೆ ಅದನ್ನು ರೂಲ್ ಮಾಡೋವಂಥ ವ್ಯಕ್ತಿ. ಇವನು ಬಂದು ಹುಮಾಯೂನ್ನ ಅಟ್ಯಾಕ್ ಮಾಡ್ತಾನೆ, ಸೋಲಿಸ್ತಾನೆ. ಆಗ ಹುಮಾಯೂನ್ ಅಲ್ಲಿಂದ ಓಡೋಗ್ತಾನೆ ಬೇರೆ ಊರಿಗೆ. ಓಡೋಗ್ಬಿಟ್ಟು ಪರ್ಷಿಯಾ, ಅಂದರೆ ಈಗ ಇರಾನ್ ಇದೆಯಲ್ಲ, ಅಲ್ಲಿ ಎಲ್ಲ ಓಡಾಡಿಕೊಂಡು ಎಲ್ಲರೂ ಸಪೋರ್ಟ್ ತೊಗೊಂಡು ಅಟ್ಯಾಕ್ ಮಾಡಬೇಕು ಮತ್ತೆ ಇಂಡಿಯಾನ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಏನಾಗುತ್ತೆ, ಅಷ್ಟರಲ್ಲಿ ಶೇರ್ ಶಾ ಸೂರಿನೇ ಸತ್ತೋಗ್ಬಿಡ್ತಾನೆ. ಆಗ ಹುಮಾಯೂನ್ ವಾಪಸ್ ಬಂದು ಮತ್ತೆ ಅಧಿಕಾರನ ಶುರು ಮಾಡ್ತಾನೆ. ಶುರು ಮಾಡಿ ಸ್ವಲ್ಪ ವರ್ಷಕ್ಕೆ ಹುಮಾಯೂನ್ ಕೂಡ ಸತ್ತೋಗ್ತಾನೆ. ಆದರೆ ಇದು ನೋಡೋಣ, ಈಗ ಅಷ್ಟು ಸಾಕು. ಈಗ ನಾನು ಶೇರ್ ಶಾ ಅಂತ ಹೇಳಿದೆ ನಿಮಗೆ. ಶೇರ್ ಶಾ ಸೂರಿ ಅಂತ ಸುರ್ ಡೈನೆಸ್ಟಿಗೆ ಸೇರಿದಂಥ ವ್ಯಕ್ತಿ, ಬೆಂಗಾಲ್ ರೀಜನ್ ರೂಲ್ ಮಾಡ್ತಾ ಇರ್ತಾನೆ ಅಂತ.
ಈಗ ಆ ವ್ಯಕ್ತಿ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲಾಗೆ ನೋಡೋಣ. ದಿ ಒರಿಜಿನಲ್ ನೇಮ್ ಆಫ್ ಶೇರ್ ಶಾ ವಾಸ್ ಫರೀದ್. ಈ ವಾಸ್ ದಿ ಫೌಂಡರ್ ಆಫ್ ಸುರ್ ಡೈನೆಸ್ಟಿ. ನೋಡಿರಿ, ಒರಿಜಿನಲ್ ಹೆಸರು ಬಂದು ಶೇರ್ ಶಾದು ಬಂದು ಫರೀದ್ ಅಂತ ಹೆಸರು. ಇವನು ಸುರ್ ಡೈನೆಸ್ಟಿ ಅಂತ ಏನಿರುತ್ತೆ, SUR ಸುರ್ ಡೈನೆಸ್ಟಿ ಅಂತ ಈ ಒಂದು ಡೈನೆಸ್ಟಿ ಇರುತ್ತೆ ಬೆಂಗಾಲ್ ರೀಜನಲ್ಲಿ, ಆ ಡೈನೆಸ್ಟಿಯ ಫೌಂಡರ್. ಇಸ್ ಚೈಲ್ಡ್ಹುಡ್ ವಾಸ್ ನಾಟ್ ಹ್ಯಾಪಿ. ಆಲ್ಮೋಸ್ಟ್ ಆಲ್ ಆ ಟೈಮಲ್ಲಿ ಯಾರ ಚೈಲ್ಡ್ಹುಡ್ ಕೂಡ ಹ್ಯಾಪಿ ಇರಲಿಲ್ಲ. ಇವಾಗ ಥರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ, ಅವಾಗ ಕಷ್ಟ ಅನುಭವಿಸ್ಬೇಕಾಯಿತು. ಅದೇ ರೀತಿ ಇವ್ರ ಚೈಲ್ಡ್ಹುಡ್ ಕೂಡ ಅಷ್ಟು ಹ್ಯಾಪಿಯಾಗಿರಲಿಲ್ಲ. ಡಿಪ್ರೈವ್ಡ್ ಆಫ್ ಪೇರೆಂಟ್ಸ್ ಲವ್, ಈ ವಾಂಡರ್ಡ್ ಅಬೌಟ್ ಫಾರ್ ಸಮ್ ಇಯರ್ಸ್. ಇವ್ರ ತಂದೆ ತಾಯಿ ಇವ್ರನ್ನೇನು ನೋಡ್ಕೊಳ್ತಾ ಇರಲ್ಲ, ಅದರಿಂದ ಇವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾಯಿದ್ರು. ವೆನ್ ಹಿ ವಾಸ್ ವರ್ಕಿಂಗ್ ಅಂಡರ್ ಬಹರ್ ಖಾನ್ ಲೋಹಾನಿ, ದ ಕಿಂಗ್ ಆಫ್ ಸೌತ್ ಬಿಹಾರ್, ಈ ಕಿಲ್ಡ್ ಎ ಟೈಗರ್ ಸಿಂಗಲ್ ಹ್ಯಾಂಡೆಡ್ ಆ್ಯಂಡ್ ದಸ್ ಅರ್ನ್ಡ್ ದಿ ನೇಮ್ ಶೇರ್ ಖಾನ್. ನೋಡಿ, ಇವರು ಬಹರ್ ಖಾನ್ ಲೋಹಾನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ರಾಜನ ಅಂಡರಲ್ಲಿ ಇವನು ವರ್ಕ್ ಮಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಒಂದು ಟೈಗರ್ ಅಟ್ಯಾಕ್ ಮಾಡುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಆ ಟೈಗರ್ನ ಇವರು ಸಿಂಗಲ್ ಹ್ಯಾಂಡೆಡ್ಲಿ ಸಾಯಿಸಿರ್ತಾನೆ. ಅದಕ್ಕೆ ಇವರಿಗೆ ಶೇರ್ ಖಾನ್ ಅಂತಂದ್ಬಿಟ್ಟು ಟೈಟಲ್ ಕೊಡ್ತಾರೆ, ಅಂದರೆ ಅಡ್ಡ ಹೆಸರು ಥರ. ವೆನ್ ಬಾಬರ್ ಟುಕ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ, ಶೇರ್ ಶಾ ವರ್ಕ್ಡ್ ಅಂಡರ್ ಹಿಮ್ ಆ್ಯಂಡ್ ಪ್ಲೇಡ್ ಎ ಸಿಗ್ನಿಫಿಕೆಂಟ್ ರೋಲ್. ನೋಡಿರಿ, ಒನ್ಸ್ ಬಾಬರ್ ಬಂದು ಇಲ್ಲಿ ಸೋಲ್ಸ್ಬಿಟ್ಟು ಇಬ್ರಾಹಿಂ ಲೋದಿನ ಅದನ್ನು ಅಧಿಕಾರಕ್ಕೆ ಏನು ತೊಗೊಳ್ತಾನೆ, ಇಂಡಿಯಾ ಅಧಿಕಾರನ ಬಾಬರ್ ಕನ್ಸಾಲಿಡೇಟ್ ಮಾಡ್ತಾನೆ, ಆ ಟೈಮಲ್ಲಿ ಶೇರ್ ಶಾ ಬಂದು ಬಾಬರ್ ಅಂಡರಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಜಾಯ್ನ್ ಆಗಿಬಿಟ್ಟು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾನೆ, ಅಂದರೆ ಆಡಳಿತದಲ್ಲೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಫೀಸರ್ ಆಗಿರ್ತಾನೆ. ಶೇರ್ ಶಾ ಡಿಫೀಟೆಡ್ ಹುಮಾಯೂನ್ ಆ್ಯಂಡ್ ಕಾಂಕ್ವರ್ಡ್ ಪಂಜಾಬ್, ಸಿಂಧ್, ಮುಲ್ತಾನ್, ಗ್ವಾಲಿಯರ್, ಮಾಲ್ವಾರ್, ರೈಸಿನ್ ದುರ್ಗ, ಮಾರ್ವಾಡ್ ಆ್ಯಂಡ್ ಕಳಿಂಜರ್. ಒನ್ಸ್ ಬಾಬರ್ ಸತ್ತೋದ ಮೇಲೆ ಹುಮಾಯೂನ್ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ, ಶೇರ್ ಶಾಗ್ ಅನಿಸುತ್ತೆ ನಾನೇ ರಾಜ ಆಗ್ಬೋದು ಅಂತೇಳಿ. ಆಗ ಹುಮಾಯೂನ್ ಅಲ್ಲಿಂದ ಓಡಿಸ್ಬಿಟ್ಟು ಪಂಜಾಬ್, ಸಿಂಧ್ ಈ ಜಾಗಗಳನ್ನೆಲ್ಲ ಕೂಡ ಆಕ್ಯುಪೈ ಮಾಡ್ಕೊಳ್ತಾನೆ. ಈಸ್ ಎಂಪೈರ್ ಆ್ಯಡ್ ಎಕ್ಸ್ಟೆಂಡೆಡ್ ಇನ್ ದಿ ಎಂಟೈರ್ ನಾರ್ತ್ ಇಂಡಿಯಾ ಎಕ್ಸೆಪ್ಟ್ ಅಸ್ಸಾಂ, ಗುಜರಾತ್ ಆ್ಯಂಡ್ ಕಾಶ್ಮೀರ್. ಶೇರ್ ಶಾದು ಎಂಪೈರ್ ಎಷ್ಟು ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ, ನೋಡಿ ಈ ಟೈಮಲ್ಲಿ ನಾನು ಒಂದು ಮ್ಯಾಪ್ ತೋರಿಸ್ತೀನಿ ನಿಮಗೆ. ನೋಡಿ, ಶೇರ್ ಶಾ ಬಂದು ಈ ಚಿಕ್ಕ ಒಂದು ಜಾಗ ಇದೆಯಲ್ಲ ಇಲ್ಲಿ, ಈ ಬೆಂಗಾಲ್ ರೀಜನ್ನು, ಈ ಜಾಗದಲ್ಲಿರೋವಂಥದ್ದು. ಬಾಬರ್ ಬಂದು ಎಲ್ಲ ಇಂಡಿಯಾನ ರೂಲ್ ಮಾಡ್ತಾ ಇದೆ ಅಂದರೆ ಫುಲ್ ಇಂಡಿಯಾನ ರೂಲ್ ಮಾಡ್ತಾ ಇರಲಿಲ್ಲ ಬಾಬರ್ ಬಂದಾಗ, ಆಯಿತಾ. ಈ ಕಾಶ್ಮೀರ್ ಇರ್ಬೋದು ಮತ್ತು ರಾಜಸ್ಥಾನ್ ಕೆಲವು ಪಾರ್ಟ್ಸು ಮತ್ತು ಈ ಒಂದು ಬೆಲ್ಟ್ ಏನಿದೆ, ಇಷ್ಟು ಜಾಗ ಮಾತ್ರನ ರೂಲ್ ಮಾಡ್ತಾ ಇದ್ದಿದ್ದು. ಒನ್ಸ್ ಶೇರ್ ಶಾ ಬಂದು ಇವನ್ನ ಅಟ್ಯಾಕ್ ಮಾಡಿಬಿಟ್ಟು ವಾಪಸ್ ಕಳಿಸಿದಾಗ ಶೇರ್ ಶಾಗ್ ಮೊದಲೇ ಒಂದು ಅಷ್ಟು ಜಾಗ ಇರುತ್ತೆ, ಜೊತೆಗೆ ಈ ಜಾಗ ಎಲ್ಲ ಆಕ್ಯುಪೈ ಮಾಡ್ಕೊಳ್ತಾನೆ. ಮತ್ತು ಗುಜರಾತ್ ಕೆಲವು ಏರಿಯಾಸು, ಈ ಥರ ಎಲ್ಲ ತುಂಬ ದೊಡ್ಡ ಏರಿಯಾಸ್ ಎಲ್ಲ ಬಂದು ಶೇರ್ ಶಾ ಅಂಡರ್ಗೆ ಬರುತ್ತೆ. ಓಕೆ, ಮತ್ತು ಇನಿಷಿಯಲ್ ಮೊಘಲ್ ಏರಿಯಾ ನಾವು ಏನು ಹೇಳ್ತಾ ಇದ್ದೀವಿ, ಹುಮಾಯೂನ್ ಮತ್ತು ಬಾಬರ್ ಈ ಟೈಮಲ್ಲೆಲ್ಲ, ಇವಾಗ ನೀವೇನು ತಿಳ್ಕೊಬೇಕು, ಇಡೀ ನಾರ್ತ್ ಇಂಡಿಯಾ ಎಲ್ಲ ಇವ್ರ ಅಂಡರಲ್ಲಿ ಇರಲಿಲ್ಲ. ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಒಂದು 30-40% ಮಾತ್ರ ಇವ್ರ ಅಂಡರಲ್ಲಿ ಇದ್ದಿದ್ದು, ಮಿಕ್ಕಿದೆಲ್ಲ ಕೂಡ ಬೇರೆ ರಾಜರು ರೂಲ್ ಮಾಡ್ತಾ ಇರ್ತಾರೆ. ಕೆಲವು ರಜಪೂತ್ಸ್ ಇರ್ಬೋದು, ಕೆಲವು ಈ ಶೇರ್ ಶಾ ಸೂರಿ ಇರ್ಬೋದು, ಈ ಥರ ಬೇರೆ ಬೇರೆ ರಾಜರು ರೂಲ್ ಮಾಡ್ತಾ ಇರ್ತಾರೆ. ನೋಡಿ, ಈ ರೀತಿ ಶೇರ್ ಶಾ ಏನು ಮಾಡ್ತಾನೆ, ಇವನ್ನ ಓಡಿಸ್ಬಿಟ್ಟು ಈ ಜಾಗಗಳೆಲ್ಲ ಅಸ್ಸಾಂ, ಗುಜರಾತ್, ಕಾಶ್ಮೀರ್ ಬಿಟ್ಟು ಬೇರೆ ನಾರ್ತ್ ಇಂಡಿಯಾ ಫುಲ್ಲು ಕೂಡ ಶೇರ್ ಶಾ ಅಂಡರ್ಗೆ ಬಂದುಬಿಡುತ್ತೆ. ಶೇರ್ ಶಾಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಈಗ ಶೇರ್ ಶಾ ಬಗ್ಗೆ ನಾವು ನೋಡಿದ್ವಿ, ಅವರು ಏನೇನು ಮಿಲಿಟ್ರಿ ಕಾಂಕ್ವೆಸ್ಟ್ಸ್ ನಡೀತು ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಯಿತು. ಈಗ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಏನಿತ್ತು ಅಂದರೆ ಯಾವ ಥರ ರೂಲ್ ಇತ್ತು ಆ ಟೈಮಲ್ಲಿ, ಅದ್ರ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ನೋಡೋಣ. ಶೇರ್ ಶಾ ಗೇವ್ ಇಂಪಾರ್ಟೆನ್ಸ್ ಟುವರ್ಡ್ಸ್ ಸ್ಟ್ರೆಂಥನಿಂಗ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ನೋಡಿ, ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಶೇರ್ ಶಾ. He was the ultimate head of administration and ran administration with the help of Council of Ministers. ನೋಡಿ, ಇವರು ಟೋಟಲ್ ಅಡ್ಮಿನಿಸ್ಟ್ರೇಷನ್ಗೆ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಕೂಡ ಹೆಡ್ ಆಗಿರ್ತಾನೆ ಶೇರ್ ಶಾ. ಮತ್ತು ಇವ್ರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ಮಿನಿಸ್ಟರ್ಗಳಿರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈಗ ಕೂಡ ಫೈನಾನ್ಸ್ ಮಿನಿಸ್ಟರ್ ಆ ಥರ ಎಲ್ಲ ಇಲ್ವಾ, ಅದೇ ಟೈಪಲ್ಲಿ ಅವಾಗೂ ಕೂಡ ಮಿನಿಸ್ಟರ್ಸ್ ಇರ್ತಾರೆ. ಬೋತ್ ದಿ ಸಿವಿಲ್ ಆ್ಯಂಡ್ ಮಿಲಿಟರಿ ಪವರ್ಸ್ ವೇರ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕಿಂಗ್. ಆದರೆ ಅಲ್ಟಿಮೇಟ್ ಪವರ್ಸ್, ಸಿವಿಲ್ ಮ್ಯಾಟರ್ಸ್ ಇರ್ಬೋದು, ಮಿಲಿಟ್ರಿ ಪವರ್ಸ್ ಇರ್ಬೋದು, ಎಲ್ಲ ಕೂಡ ರಾಜನ ಅಂಡರಲ್ಲೇ ಇರ್ತಾ ಇತ್ತು. ದಿ ಎಂಟೈರ್ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಸರ್ಕಾರ್ಸ್ ಅಥವಾ ರೀಜನ್ಸ್ ಆ್ಯಂಡ್ ಪರಗಣಾಸ್. ನೋಡಿರಿ, ಟೋಟಲ್ ಕಿಂಗ್ಡಮ್ನ ಏನು ಮಾಡ್ತಾರೆ, ಇವಾಗೂ ಕೂಡ ಇಂಡಿಯಾನ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿ ಸ್ಟೇಟ್ ಥರ ರೂಲ್ ಮಾಡೋಕ್ಕೆ ಈಸಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಆಗ ಶೇರ್ ಶಾ ಅಂಡರಲ್ಲಿದ್ದಂಥ ಒಂದು ಎಂಪೈರಲ್ಲಿ ಸರ್ಕಾರ್ಸ್ ಅಂತ ಅಂದರೆ ರೀಜನ್ಸ್ ಅಂತ ಡಿವೈಡ್ ಮಾಡಿಬಿಟ್ಟು ಒಂದಷ್ಟು, ಅದರೊಳಗೆ ಒಂದು ರೀಜನ್ ಒಳಗೆ ಇನ್ನೊಂದಷ್ಟು ಪರಗಣಾಸ್ ಅಂತ ಹೇಳಿ ಮತ್ತೆ ಡಿವೈಡ್. ಇವಾಗ ಸ್ಟೇಟು ಡಿಸ್ಟ್ರಿಕ್ಟ್ ಇಲ್ವಾ, ಇವಾಗ ಅದೇ ಥರ, ಯಾಕಂದರೆ ರೂಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಕ್ಯಾವಲ್ರಿ, ಇನ್ಫೆಂಟ್ರಿ ಆ್ಯಂಡ್ ಎಲಿಫೆಂಟ್ ಡಿವಿಷನ್ಸ್ ವೇರ್ ದೇರ್ ಇನ್ ದಿ ಆರ್ಮಿ. ಕ್ಯಾವಲ್ರಿ ಅಂದರೆ ಕುದುರೆಗಳಲ್ಲೆಲ್ಲ ಓಡಾಡ್ತಾರಲ್ಲ ಅದು, ಇನ್ಫೆಂಟ್ರಿ ಅಂತ ಹೇಳಿದ್ರೆ ನಡ್ಕೊಂಡು ಬಂದು ಫೈಟ್ ಮಾಡ್ತಾರಲ್ಲ ಅದು, ಎಲಿಫೆಂಟ್ ಡಿವಿಷನ್ ಅಂದರೆ ಗೊತ್ತು, ಇದು ಆನೆಗಳದು. ಇವೆಲ್ಲ ಕೂಡ ಅವ್ರ ಆರ್ಮಿಯಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಮಾಂಗ್ ದೀಸ್ ಕ್ಯಾವೆಲ್ರಿ ವಾಸ್ ವೆರಿ ಪವರ್ಫುಲ್. ಇವೆಲ್ಲ ಒಂದು ಆರ್ಮಿ ಇದರಲ್ಲೂ ಕೂಡ ಕ್ಯಾವೆಲ್ರಿ ತುಂಬ ಪವರ್ಫುಲ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇನ್ ಆರ್ಡರ್ ಟು ಬ್ರಿಂಗ್ ಡಿಸಿಪ್ಲಿನ್ ಅಮಾಂಗ್ ದಿ ಸೋಲ್ಜರ್ಸ್, ಈ ಸ್ಟಾರ್ಟೆಡ್ ಅಟೆಂಡೆನ್ಸ್ ಫಾರ್ ಸೋಲ್ಜರ್ಸ್ ಆ್ಯಂಡ್ ಸ್ಟ್ಯಾಂಪಿಂಗ್ ಫಾರ್ ಹಾರ್ಸಸ್.
ನೋಡಿರಿ ಎಲ್ಲ ಡಿಸಿಪ್ಲಿನ್ ತರಬೇಕು ಸೋಲ್ಜರ್ಸಲ್ಲಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಟೆಂಡೆನ್ಸ್ ಸಿಸ್ಟಮ್ನ ಸೋಲ್ಜರ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಮೊದಲೆಲ್ಲ ಅಟೆಂಡೆನ್ಸ್ ಇರ್ತಿರಲಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಈ ಟೈಪೆಲ್ಲ ಇರುತ್ತೆ. ಅಂದರೆ ಒಂದಷ್ಟು ಜನ ಬಂದರು, ಒಂದಷ್ಟು ಜನ ಹೋದರು, ಲೆಕ್ಕ ಇರ್ತಿರಲಿಲ್ಲ. ಈಗ ಯಾರ್ಯಾರು ಬಂದು ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಫುಲ್ ಅಟೆಂಡೆನ್ಸ್ ಗೊತ್ತಾಗ್ತಾ ಇತ್ತು. ಜೊತೆಗೆ ಸ್ಟ್ಯಾಂಪಿಂಗ್ ಅಂದರೆ ಒಂದು ಕಬ್ಬಿಣದ ಪೀಸಲ್ಲಿ ಒಂದು ಸೀಲ್ ಥರ ಮಾಡ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಕುದುರೆಗೆ ಮಾರ್ಕ್ ಒತ್ತುತ್ತಾರೆ. ಅಂದರೆ ಇದು ರಾಜಂದು ಕುದುರೆ, ಇದನ್ನು ಯಾರು ಕೊಂಡ್ಕೊಳ್ಬಾರ್ದು, ಮಾರಬಾರ್ದು, ರಾಜನ ಪರ್ಮಿಷನ್ ತೊಗೊಳ್ಬೇಕು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಆರ್ಮಿ ವಾಸ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ಫೌಜ್ ವಿತ್ ಎ ಹೆಡ್ ಫೌಜ್ದಾರ್. ಆರ್ಮಿನ ಏನು ಮಾಡ್ತಾರೆ, ಫುಲ್ ದೊಡ್ಡ ಯೂನಿಟ್ಟು. ಈಗ ಆರ್ಮಿಯಲ್ಲಿ ಒಂದು 10,000 ಜನ ಇದ್ದರು ಅಂದ್ಕೊಳ್ಳಿ, 10,000 ಜನನೂ ಒಂದೇ ಗ್ರೂಪ್ ಅಲ್ಲ, ಒಂದು ಚಿಕ್ಕ ಗ್ರೂಪ್ ಮಾಡ್ತಾರೆ. ಒಂದೊಂದು ಗ್ರೂಪ್ನ ಫೌಜ್ ಅಂತ ಕರೀತಾರೆ, ಅದಕ್ಕೆ ಒಬ್ಬರು ಹೆಡ್ ಇರ್ತಾರೆ, ಫೌಜ್ದಾರ್ ಅಂತೇಳಿ. ಶೇರ್ ಶಾ ಟುಕ್ ಪರ್ಸ್ನಲ್ ಇಂಟ್ರೆಸ್ಟ್ ಇನ್ ಆರ್ಗನೈಸಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ದಿ ಆರ್ಮಿ. ನೋಡಿರಿ, ಒಂದು ಆರ್ಮಿ ಆರ್ಗನೈಸ್ ಮಾಡೋದ್ರಲ್ಲಿ ಮತ್ತು ಇದನ್ನು ಸೂಪರ್ವೈಸ್ ಮಾಡೋದ್ರಲ್ಲಿ ಶೇರ್ ಶಾ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್ನೇ ತೊಗೊಂಡಿರ್ತಾರೆ. He then got all the cultivable land measured and fixed land tax based on it. ನೆಕ್ಸ್ಟ್ ಶೇರ್ ಶಾ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಕಲ್ಟಿವೇಬಲ್ ಲ್ಯಾಂಡ್ ಅಂದರೆ ಎಲ್ಲೆಲ್ಲಿ ಬೆಳೆ ಬೆಳೆಯೋಕ್ಕಾಗುತ್ತೆ ಅಂಥ ಲ್ಯಾಂಡ್ ಅದನ್ನೆಲ್ಲ ಕೂಡ ಮೆಷರ್ ಮಾಡಿಬಿಟ್ಟು ಅದು ಯಾವ ಥರ ಬೆಳೆ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತಾ ಅಥವಾ ಕಮ್ಮಿ ಬೆಳೆಯುತ್ತಾ, ಅದ್ರ ಮೇಲೆ ಲ್ಯಾಂಡ್ ಟ್ಯಾಕ್ಸ್ನ ಫಿಕ್ಸ್ ಮಾಡ್ತಾನೆ. ಈ ಡಿವೈಡೆಡ್ ಲ್ಯಾಂಡ್ ಇಂಟು 3 types ಬೇಸ್ಡ್ ಆನ್ ಫರ್ಟಿಲಿಟಿ. ಈ ಲ್ಯಾಂಡ್ನ 3 ಥರ ಡಿವೈಡ್ ಮಾಡ್ತಾರೆ. ಗುಡ್, ಆವ್ರೇಜ್, ಲೋವರ್. ಅಂದರೆ ಚೆನ್ನಾಗಿ ಬೆಳೆಯೋ ಜಾಗ, ಮೀಡಿಯಮಾಗಿ ಬೆಳೆಯೋ ಜಾಗ ಮತ್ತು ತುಂಬ ಕಮ್ಮಿ ಬೆಳೆ ಬೆಳೆಯುವಂಥ ಜಾಗ. ದಿ ಫಾರ್ಮರ್ಸ್ ಹ್ಯಾಡ್ ಟು ಪೇ 1/3 ಆಫ್ ದೇರ್ ಹಾರ್ವೆಸ್ಟೆಡ್ ಕ್ರಾಪ್ ಆ್ಯಸ್ ಲ್ಯಾಂಡ್ ಟ್ಯಾಕ್ಸ್. ಫಾರ್ಮರ್ಸ್ ಎಷ್ಟು ಲ್ಯಾಂಡ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ, 1/3. ಅಂದರೆ ಈಗ 3 kg ಏನಾದರೂ ಬೆಳೆದ್ರೆ 1 kg ಅಷ್ಟು ಟ್ಯಾಕ್ಸ್ ಕಟ್ಟಬೇಕು, ಈ ಥರ. ಶೇರ್ ಶಾ ವಾಸ್ ನೋನ್ ಫಾರ್ ಇಸ್ ಇಂಪಾರ್ಷಿಯಲ್ ಜಸ್ಟಿಸ್. ನೋಡಿ, ಶೇರ್ ಶಾ ತುಂಬ ಏನಕ್ಕೆ ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ ಇಂಪಾರ್ಷಿಯಲ್ ಜಸ್ಟಿಸ್ಗೆ. ಅಂದರೆ ಯಾರೇ ಆಗಿರಲಿ, ನ್ಯಾಯ ಕೇಳ್ಕೊಂಡು ಹೋದವರು ಆಫೀಸರ್ ಆಗಿರಲಿ ಅಥವಾ ಕಾಮನ್ ಪೆಸೆಂಟ್ ಆಗಿರಲಿ, ಯಾರೇ ವ್ಯಕ್ತಿ ಆಗಿರಲಿ, ನ್ಯಾಯ ಎಲ್ಲರಿಗೂ ಒಂದೇ ಅಂತೇಳಿ ಇಂಪಾರ್ಷಿಯಲ್ ಜಸ್ಟಿಸ್ ಕೊಡ್ತಾ ಇರ್ತಾರೆ, ಅದಕ್ಕೆ ಫೇಮಸ್. ಎನ್ಸ್ ಹಿ ಹ್ಯಾಡ್ ಅರ್ನ್ಡ್ ದಿ ಟೈಟಲ್ ದಿ ಸುಲ್ತಾನ್ ಆಫ್ ಫೇರ್ ಜಸ್ಟಿಸ್. ಅದಕ್ಕೆ ಇವರಿಗೆ ಸುಲ್ತಾನ್ ಆಫ್ ಫೇರ್ ಜಸ್ಟಿಸ್ ಅಂತ ಕೂಡ ಟೈಟಲ್ ಕೊಟ್ಟಿರ್ತಾರೆ. ದಿ ಸುಲ್ತಾನ್ ವಾಸ್ ದಿ ಹೈಯೆಸ್ಟ್ ಜಡ್ಜ್ ಇನ್ ದಿ ಕಿಂಗ್ಡಮ್. ನೋಡಿರಿ, ಟೋಟಲ್ ಕಿಂಗ್ಡಮಲ್ಲಿ ಇವಾಗ ನಮ್ಮಲ್ಲಿ ಯಾವ ಥರ ಇದೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ ತುಂಬ ಹೈ ಲೆವೆಲ್ ಜಡ್ಜ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಆ ಟೈಮಲ್ಲಿ ಬಂದು ಈ ಸುಲ್ತಾನ್ ಅಥವಾ ಶೇರ್ ಶಾ ತುಂಬ ಹೈ ಲೆವೆಲ್ ಜಡ್ಜ್. ಕೆಳಗಡೆ ಕೋರ್ಟಲ್ಲಿ ಏನಾದರೂ ನಮಗೆ ಕರೆಕ್ಟಾಗಿ ಸಿಗಲಿಲ್ಲ ನ್ಯಾಯ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸುಲ್ತಾನ್ ಹತ್ರ ಹೋಗ್ಬೋದಿತ್ತು. ಈ ಡಿಸೈಡೆಡ್ ಆಲ್ ದಿ ಫೈನಲ್ ಅಪೀಲ್ಸ್ ಅಂದರೆ ಲಾಸ್ಟ್ಗೆ ಸುಲ್ತಾನ್ ಹತ್ರ ಹೋದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಎಲ್ಲ ಕೂಡ ಶೇರ್ ಶಾನೇ ಡಿಸೈಡ್ ಮಾಡ್ತಾ ಇದ್ದಿದ್ದು. ಹಿ ಕಂಡಕ್ಟೆಡ್ ಇಸ್ ಕೋರ್ಟ್ ಎವ್ರಿ ವೆಡ್ನೆಸ್ಡೇ ಈವ್ನಿಂಗ್. ನೋಡಿರಿ, ಈಗ ದರ್ಬಾರ್ ಅಂತಾರಲ್ಲ, ಅಂದರೆ ಜನಗಳೆಲ್ಲ ಹೋಗಿ ವಿಸಿಟ್ ಮಾಡೋದು ಮತ್ತು ಅವ್ರ ಕಷ್ಟಗಳು ಹೇಳ್ಕೊಳ್ಳೋದು ಮತ್ತು ನ್ಯಾಯ ಕೇಳೋದು, ಈ ಥರದ್ದೆಲ್ಲ ಒಂದು ಸಿಸ್ಟಮ್ ಇರುತ್ತೆ ರಾಜರ ಕಾಲದಲ್ಲಿ. ಆ ಒಂದು ಸಿಸ್ಟಮ್ನ ಬಂದು ಇವರು ವೆಡ್ನೆಸ್ಡೇ ಈವ್ನಿಂಗ್ಸು ಇಟ್ಕೊಂಡಿರ್ತಾನೆ ಶೇರ್ ಶಾ. ಅಂದರೆ ವೆಡ್ನೆಸ್ಡೇ ಈವ್ನಿಂಗ್ ಎಲ್ಲರೂ ಬಂದು ಅಲ್ಲಿ ರಿಕ್ವೆಸ್ಟ್ ಮಾಡ್ಬೋದು. ಶೇರ್ ಶಾ ಬ್ರಾಟ್ ಎ ನ್ಯೂ ಸಿಲ್ವರ್ ಕಾಯಿನ್ ನೋನ್ ಆ್ಯಸ್ ದಾಮ್ ಇಂಟು ಸರ್ಕ್ಯುಲೇಷನ್. ಶೇರ್ ಶಾ ಇನ್ನೊಂದು ಏನು ಮಾಡಿದ್ರೆ ಒಂದು ಸಿಲ್ವರ್ ಕಾಯಿನ್ನ ತರ್ತಾನೆ ಸರ್ಕ್ಯುಲೇಷನ್ಗೆ, ಅಂದರೆ ಹೊಸ ಥರ ಕಾಯಿನ್, ಅದಕ್ಕೆ ದಾಮ್ ಅಂತ ಹೆಸರಿಡ್ತಾನೆ. ದಿಸ್ ಕಾಯಿನ್ ವೆಯ್ಡ್ 180 ಲಿಕರೈಸ್ ಸೀಡ್ಸ್. 180 ಸೀಡ್ಸ್, ಅಂದರೆ ಈ ಸಾಸಿವೆ ಇರ್ಬೋದು, ಇನ್ನೊಂದಿರ್ಬೋದು, ಆ ಥರ ಒಂದು ಸೀಡ್ಸ್ ಇರುತ್ತಲ್ಲ, ಅದು 180 ಸೀಡ್ಸ್ ಸೇರಿದ್ರೆ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ಈ ಒಂದು ಕಾಯಿನು ವೆಯ್ಟ್ ಇರುತ್ತೆ. ಆಲ್ ದಿ ಅದರ್ ಮೊಘಲ್ ಕಿಂಗ್ಸ್ ಕಂಟಿನ್ಯೂಡ್ ದಿಸ್ ಪ್ರಾಕ್ಟೀಸ್. ನೆಕ್ಸ್ಟ್ ಬಂದಂಥ ಮೊಘಲ್ ರಾಜರು ಕೂಡ, ಅಂದರೆ ಶೇರ್ ಶಾ ಹೋಗಿ ನೆಕ್ಸ್ಟ್ ಮತ್ತೆ ಮೊಘಲ್ಸ್ ಬರ್ತಾರೆ, ಹುಮಾಯೂನ್ ಬರ್ತಾನೆ, ಅದು ನೆಕ್ಸ್ಟ್ ಬರುತ್ತೆ ನಿಮಗೆ. ಆ ಥರ ಬಂದಂಥ ಮೊಘಲ್ ರಾಜರು ಕೂಡ ಇದೇ ಪ್ರಾಕ್ಟೀಸ್ನ ಕನ್ಸಿಡರ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆನ್ ಐದರ್ ಸೈಡ್ ಆಫ್ ದಿ ಹೈವೇ ಶೇಡ್ ಗಿವಿಂಗ್ ಟ್ರೀಸ್ ವೇರ್ ಪ್ಲಾಂಟೆಡ್ ಆ್ಯಂಡ್ 1700 ಸರಾಯ್ಸ್ ಶೆಲ್ಟರ್ ಫಾರ್ ರಿಲ್ಯಾಕ್ಸೇಷನ್ ಆಫ್ ಟ್ರಾವೆಲರ್ಸ್ ವೇರ್ ಕನ್ಸ್ಟ್ರಕ್ಟೆಡ್. ನೋಡಿರಿ, ಹೈವೇ ಅಂತ ಹೇಳಿದ್ರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಂದ್ರೆ ದೊಡ್ಡ ರೋಡ್ ಇರುತ್ತಲ್ಲ, ಅಂಥ ರೋಡಲ್ಲಿ 2 ಸೈಡಲ್ಲಿ ಮರಗಳನ್ನೆಲ್ಲ ನಡೆಸ್ತಾರೆ ನೆರಳಿಗೋಸ್ಕರ ಅಂತ. ಮತ್ತು ಚೌಲ್ಟ್ರಿ ಅಂತ ಏನು ಕರಿತೀವಿ ನಾವು, ಆ ಥರ ಒಂದು ಶೆಲ್ಟರ್ಸ್, ಅಂದರೆ ಜಾಸ್ತಿ ದೂರ ಟ್ರಾವೆಲ್ ಆಗಿ ಬಂದಿರ್ತಾರೆ, ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಅವ್ರು ರಿಲ್ಯಾಕ್ಸ್ ಮಾಡೋದಕ್ಕೆ ಮತ್ತು ಅವ್ರು ಸೆಕ್ಯೂರ್ ಆಗಿರೋದಕ್ಕೆ ಒಂದು ಜಾಗ, ಈ ಥರದ್ದನ್ನೆಲ್ಲ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಈಗ ಇಲ್ಲಿವರೆಗೂ ನಾವು ಶೇರ್ ಶಾ ಸೂರಿ ಬಗ್ಗೆ, ಶೇರ್ ಶಾ ಸೂರಿಯ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಬಗ್ಗೆ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ಬಂದು ಅಕ್ಬರ್ ಬಗ್ಗೆ ನೋಡೋಣ. ನೋಡಿರಿ, ಅಕ್ಬರ್ಗೂ ಶೇರ್ ಶಾ ಸೂರಿಗೆ ಯಾವುದೂ ಸಂಬಂಧ ಇಲ್ಲ, ನೀವು ಕನ್ಫ್ಯೂಸ್ ಆಗೋದು ಬೇಡ, ನಾನು ಒಂದು ಸರಿ ಬರೆದು ತೋರಿಸ್ತೀನಿ ಕ್ರೋನಾಲಜಿ ಯಾವ ಥರ ಇತ್ತು ಅಂತ. ನೋಡಿ, ಮೊದಲು ಬಾಬರ್ ಬಂದು ರೂಲ್ ಮಾಡ್ತಾ ಇರ್ತಾನೆ ಇಂಡಿಯಾನ, ಒಂದು 4-5 ಇಯರ್ಸ್ ರೂಲ್ ಮಾಡಿದ್ಮೇಲೆ ಸತ್ತೋಗ್ತಾನೆ. ಆಗ ನೆಕ್ಸ್ಟು ಬಾಬರ್ನ ಮಗ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಓಕೆ, ಹುಮಾಯೂನ್ ಬರ್ತಾನೆ. ಹುಮಾಯೂನ್ ಒಂದಷ್ಟು ವರ್ಷ ರೂಲ್ ಮಾಡಿದ್ಮೇಲೆ ಏನಾಗುತ್ತೆ, ಒಂದು ಶೇರ್ ಶಾ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಶೇರ್ ಶಾ ಬಂದು ಹುಮಾಯೂನ್ನ ಓಡಿಸ್ಬಿಡ್ತಾನೆ, ಅಂದರೆ ಸೋಲಿಸ್ಬಿಟ್ಟು ಯುದ್ಧದಲ್ಲಿ ನೀನು ರಾಜ ಆಗೋದು ಬೇಡ, ನಾನು ರಾಜ ಆಗ್ತೀನಿ ಅಂತ ಓಡಿಸ್ತಾನೆ.
ಆಮೇಲೆ ಶೇರ್ ಶಾ ಸೂರಿ ಬಂದು ಅವನೇ ಸತ್ತೋಗ್ತಾನೆ. ಅವನು ಸತ್ತೋದ್ಮೇಲೆ ಮತ್ತೆ ಹುಮಾಯೂನ್ ಬರ್ತಾನೆ. ಮತ್ತೆ ಹುಮಾಯೂನ್ ಬಂದು ರೂಲ್ ಮಾಡ್ತಾನೆ. ಹುಮಾಯೂನ್ ಬಂದು ರೂಲ್ ಮಾಡ್ತಾ ಇರ್ಬೇಕಾಗುತ್ತೆ, ಮತ್ತೆ ಒಂದು 2-3 ವರ್ಷದಲ್ಲಿ ಹುಮಾಯೂನ್ ಕೂಡ ಸತ್ತೋಗ್ತಾನೆ. ಹುಮಾಯೂನ್ ಸತ್ತೋದ್ಮೇಲೆ ಏನಾಗುತ್ತೆ, ಅಕ್ಬರ್ ರಾಜ ಆಗಬೇಕು, ಯಾಕಂದರೆ ಹುಮಾಯೂನ್ನ ಮಗ ಅಕ್ಬರ್. ಆದರೆ ಆ ಟೈಮಲ್ಲಿ ಏನಾಗುತ್ತೆ, ಹೇಮು ಅಂತ ಒಬ್ಬ ರಾಜ ಇರ್ತಾನೆ. ಹೇಮು ಅಂದರೆ ಆ್ಯಕ್ಚುಲಿ ರಾಜ ಅಲ್ಲ, ಒಬ್ಬ ಮಿಲಿಟ್ರಿ ಕಮಾಂಡರು. ಬೆಂಗಾಲ್ ರೀಜನಲ್ಲಿ ಮೊಹಮ್ಮದ್ ಶಾ ಅಬ್ದಾಲಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಅಂಡರಲ್ಲಿ ಇವನೊಬ್ಬ ಮಿಲಿಟ್ರಿ ಕಮಾಂಡರ್. ಈ ವ್ಯಕ್ತಿ ಹೇಮು ಅನ್ನೋ ವ್ಯಕ್ತಿ ಅಧಿಕಾರ ವಹಿಸ್ಕೊಳ್ತಾನೆ. ಹುಮಾಯೂನ್ನ ಸತ್ತೋದ್ಮೇಲೆ ಅಕ್ಬರ್ನ ಓಡಿಸ್ಬಿಟ್ಟು ಹೇಮು ಅಧಿಕಾರಕ್ಕೆ ಬರ್ತಾನೆ. ಮತ್ತೆ ಒಂದು 6 ತಿಂಗಳೇನೋ ಇರ್ತಾನೆ ಹೇಮು ಅಧಿಕಾರದಲ್ಲಿ. ಆಮೇಲೆ ಏನಾಗುತ್ತೆ, ಹೇಮುಗೂ ಮತ್ತು ಅಕ್ಬರ್ಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅಕ್ಬರ್ ಗೆದ್ದುಬಿಟ್ಟು ಅಕ್ಬರ್ ಲಾಸ್ಟ್ಗೆ ರಾಜ ಆಗ್ತಾನೆ. ಗೊತ್ತಾಯ್ತಲ್ಲ, ಬಾಬರ್, ಹುಮಾಯೂನ್, ಶೇರ್ ಶಾ, ಅಗೇನ್ ಹುಮಾಯೂನ್ ಆ್ಯಂಡ್ ಲೇಟರ್ ಹೇಮು ಆ್ಯಂಡ್ ದೆನ್ ಅಕ್ಬರ್. ಈಗ ನಿಮಗೆ ಫುಲ್ಲು ಕ್ರೋನಾಲಜಿ ಗೊತ್ತಾಯಿತು. ದಿ ಮೋಸ್ಟ್ ಫೇಮಸ್ ಮೊಘಲ್ ಕಿಂಗ್ ಅಕ್ಬರ್ ವಾಸ್ ಬಾರ್ನ್ ಇನ್ ಅಮರ್ಕೋಟ್ ಇನ್ ಸಿಂಧ್. ನೋಡಿರಿ, ಅಕ್ಬರ್ ಅನ್ನೋ ವ್ಯಕ್ತಿ ಇಡೀ ಮೊಘಲ್ ಡೈನೆಸ್ಟಿಯಲ್ಲೇ ತುಂಬ ಫೇಮಸ್ ವ್ಯಕ್ತಿ ಅಂತ ಹೇಳ್ಬೋದು. ಈ ವ್ಯಕ್ತಿ ಹುಟ್ಟೋದು ಬಂದು ಅಮರ್ಕೋಟ್ ಅನ್ನೋವಂಥ ಒಂದು ಜಾಗದಲ್ಲಿ. ಹುಮಾಯೂನ್ ವಾಸ್ ಇಸ್ ಫಾದರ್. ಹುಮಾಯೂನ್ ಬಂದು ಅಕ್ಬರ್ನ ತಂದೆ. ವೆನ್ ಅಕ್ಬರ್ ಅಸ್ಯೂಮ್ಡ್ ಪವರ್ ಈ ವಾಸ್ ಓನ್ಲಿ 14 years old. ನೋಡಿರಿ, ಅಕ್ಬರ್ ಅಧಿಕಾರಕ್ಕೆ ಬಂದಾಗ ಅಕ್ಬರ್ಗೆ ಬರೀ 14 ವರ್ಷ ಏಜ್ ಆಗಿರುತ್ತೆ. ಆಫ್ಟರ್ ದಿ ಡೆತ್ ಆಫ್ ಹುಮಾಯೂನ್, ಹೇಮು ದ ಮಿಲಿಟರಿ ಜನರಲ್ ಆಫ್ ಬೆಂಗಾಲ್ ಕಿಂಗ್ ಮೊಹಮ್ಮದ್ ಶಾ ಅಬ್ದಾಲಿ, ಆಲ್ರೆಡಿ ಹೇಳಿದ್ನಲ್ಲ ಆ ವ್ಯಕ್ತಿ, ಅಪೋಸ್ಡ್ ಆ್ಯಂಡ್ ಕಾಂಕರ್ಡ್ ಡೆಲ್ಲಿ ಆ್ಯಂಡ್ ಆಗ್ರಾ. ಈ ವ್ಯಕ್ತಿ ಏನು ಮಾಡ್ತಾನೆ, ಹೇಮು ಅನ್ನೋಂಥ ವ್ಯಕ್ತಿ ಅಕ್ಬರ್ನ ಅಲ್ಲಿಂದ ಓಡಿಸ್ಬಿಟ್ಟು ಒಂದು ಕಿಂಗ್ಡಮಿಂದ ಓಡಿಸ್ಬಿಟ್ಟು ಅವನು ರಾಜ ಆಗ್ತಾನೆ. ಕಾಂಕರ್ ಮಾಡಿಕೊಂಡು ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಒಂದು 6 ತಿಂಗಳು ರೂಲ್ ಮಾಡಿದ್ಮೇಲೆ ಏನಾಗುತ್ತೆ, ಮತ್ತೆ ಅಕ್ಬರ್ಗೂ ಮತ್ತು ಈ ಹೇಮುಗೂ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ. ದಿಸ್ ಲೆಡ್ ಟು ದಿ ಟೆರಿಫಿಕ್ ಬ್ಯಾಟಲ್ ಅಟ್ ಪಾನಿಪತ್ ಇನ್ 1556 ಬಿಟ್ವೀನ್ ಹೇಮು ಆ್ಯಂಡ್ ದಿ ಮೊಘಲ್ಸ್. ಇದರಿಂದ ಏನಾಯಿತು, ಪಾಣಿಪತ್ ಅನ್ನೋ ಜಾಗದಲ್ಲಿ ಯುದ್ಧ ನಡೆಯುತ್ತೆ 1556 ಹೇಮು ಮತ್ತು ಮೊಘಲ್ಸ್ ಮಧ್ಯೆ. ದಿಸ್ ಈಸ್ ನೋನ್ ಆಸ್ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್. ಇದನ್ನು ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಕರೀತಾರೆ. ಅಕ್ಬರ್ ಎಮರ್ಜ್ಡ್ ವಿಕ್ಟೋರಿಯಸ್ ಇನ್ ದಿಸ್ ಬ್ಯಾಟಲ್. ಅಕ್ಬರ್ ಈ ಯುದ್ಧದಲ್ಲಿ ಗೆಲ್ತಾನೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯುದ್ಧದಲ್ಲಿ ಅಕ್ಬರೇ ಸೋತೋಗೋ ಥರ ಇರ್ತಾನೆ. ಆದರೆ ಈ ಟೈಮಲ್ಲಿ ಹೇಮು ಬಂದು ಒಂದು ಆನೆ ಮೇಲೆ ಕೂತಿರ್ತಾನೆ. ಆಗ ಇವರು ಬಿಲ್ಲು ಬಾಣಗಳೆಲ್ಲ ಶೂಟ್ ಮಾಡ್ತಾ ಇರೋದು ಅದೆಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಒಂದು ಬಾಣ ಬಂದು ಚುಚ್ಕೊಂಬಿಡುತ್ತೆ ಹೇಮು ಕಣ್ಣಿಗೆ. ಆಗ ಅವ್ನು ಬಿದ್ದೋಗ್ತಾನೆ. ಅದರಿಂದ ಅವನು ಅಲ್ಲೇ ಸಾಯಿಸ್ಬಿಟ್ಟು ಅಕ್ಬರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ರಾಯಲ್ ರೆಪ್ರೆಸೆಂಟೇಟಿವ್ ಬೈರಮ್ ಖಾನ್ ಕೇಮ್ ಟು ಅಕ್ಬರ್ಸ್ ಅಸಿಸ್ಟೆನ್ಸ್ ಡ್ಯೂರಿಂಗ್ ದಿ ವಾರ್. ಅಸಿಸ್ಟೆನ್ಸ್ ಏನಿಲ್ಲ, ಈ ಬೈರಮ್ ಖಾನ್ ಅನ್ನೋ ವ್ಯಕ್ತಿನೇ ಫುಲ್ ಯುದ್ಧ ಎಲ್ಲ ನಡೆಸೋದು. ಯಾಕಂದರೆ ಅಕ್ಬರ್ ತುಂಬ ಚಿಕ್ಕ ಹುಡುಗ ಆಗಿರ್ತಾನೆ. ಇದರಿಂದ ಅಕ್ಬರ್ ಯುದ್ಧದಲ್ಲಿ ಗೆಲ್ತಾನೆ. ವಿತ್ ದಿ ಹೆಲ್ಪ್ ಆಫ್ ಮೈಟಿ ಆರ್ಮಿ, ಅಕ್ಬರ್ ಕಾಂಕರ್ಡ್ ಮಾಲ್ವಾ, ಜೈಪುರ್, ಗೋಂಡಾವನ್, ಚಿತ್ತೋರ್, ರಾಣಾತಂಬೋರ್, ಕಳಿಂಜರ್, ಗುಜರಾತ್ ಆ್ಯಂಡ್ ಬೆಂಗಾಲ್. ನೋಡಿರಿ, ಒಂದು ಸ್ವಲ್ಪ ಏರಿಯಾ ಅಲ್ಲ, ಅಕ್ಬರ್ ಅಧಿಕಾರಕ್ಕೆ ಬರೋವರೆಗೂ. ನಾನು ಆಲ್ರೆಡಿ ಒಂದು ಸರಿ ನಿಮ್ಗೆ ಹೇಳಿದೆ ಮ್ಯಾಪಲ್ಲಿ ತೋರಿಸ್ಬಿಟ್ಟು, ನಾರ್ತ್ ಇಂಡಿಯಾ ಕೂಡ ಫುಲ್ಲು ಮೊಘಲ್ಸ್ ಅಂಡರಲ್ಲಿ ಇರಲಿಲ್ಲ, ಸ್ವಲ್ಪ ಜಾಗ ಮಾತ್ರ ಅಂತ. ಆದರೆ ಅಕ್ಬರ್ ಅಧಿಕಾರಕ್ಕೆ ಬಂದಮೇಲೆ ಫುಲ್ ಎಲ್ಲನೂ ಕೂಡ ಕಾಂಕರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾನೆ. ದಿ ಬ್ಯಾಟಲ್ ಆಫ್ ಹಳ್ದಿಘಾಟ್ ಈಸ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಬ್ಯಾಟಲ್ ಇನ್ ದಿ ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ. ನೋಡಿರಿ, ಹಳ್ದಿಘಾಟ್ ಅಂತ ಒಂದು ಜಾಗದಲ್ಲಿ ಯುದ್ಧ ನಡೆಯುತ್ತೆ. ಅದು ತುಂಬ ಫೇಮಸ್ ಅಥವಾ ತುಂಬ ಇಂಪಾರ್ಟೆಂಟ್ ಬ್ಯಾಟಲ್ ಅಂತ ಹೇಳ್ಬೋದು ಮಿಡಿವಲ್ ಇಂಡಿಯಾದಲ್ಲಿ. ಆಫ್ಟರ್ ದಿ ಡೆತ್ ಆಫ್ ಚಿತ್ತೋರ್ ಕಿಂಗ್ ರಾಣಾ ಉದಯ್ ಸಿಂಗ್, ಇಸ್ ಸನ್ ರಾಣಾ ಪ್ರತಾಪ್ ಸಿಂಗ್ ಕೇಮ್ ಟು ಪವರ್. ನೋಡಿರಿ, ಚಿತ್ತೋರ್ ರಾಜ ಒಬ್ಬ ಇರ್ತಾನೆ ರಾಣಾ ಉದಯ್ ಸಿಂಗ್ ಅಂತ. ಆ ರಾಣಾ ಉದಯ್ ಸಿಂಗ್ ಸತ್ತೋದ್ಮೇಲೆ ಅವ್ರ ಮಗ ರಾಣಾ ಪ್ರತಾಪ್ ಸಿಂಗ್ ಅಧಿಕಾರಕ್ಕೆ ಬರ್ತಾನೆ. ಅಕ್ಬರ್ ಸೆಂಟ್ ಎ ಪವರ್ಫುಲ್ ಆರ್ಮಿ ಅಂಡರ್ ದಿ ಲೀಡರ್ಶಿಪ್ ಆಫ್ ಜನರಲ್ಸ್ ಮಾನ್ ಸಿಂಗ್ ಆ್ಯಂಡ್ ಅಸಾಫ್ ಖಾನ್ ಟು ಫೈಟ್ ಅಗೇನ್ಸ್ಟ್ ರಾಣಾ ಪ್ರತಾಪ್. ನೋಡಿರಿ, ಅಕ್ಬರ್ ಏನು ಮಾಡ್ತಾನೆ, ಈ ಜಾಗ ನನಗೆ ಚಿತ್ತೋರ್ ಬೇಕು ಅಂತ ಹೇಳ್ಬಿಟ್ಟು ಇವನು ಅಂಡರಲ್ಲಿ ಒಂದಷ್ಟು ಜನ ಲೀಡರ್ಸ್ ಇರ್ತಾರೆ, ಮಾನ್ ಸಿಂಗ್ ಮತ್ತು ಅಸಾಫ್ ಖಾನ್ ಅಂತ ಹೇಳ್ಬಿಟ್ಟು, ಇವ್ರು ಮಿಲಿಟ್ರಿ ಜನರಲ್ಸು. ಅವ್ರನ್ನ ಕಳಿಸ್ತಾನೆ, ಹೋಗಿ ರಾಣಾ ಪ್ರತಾಪ್ನ ಸೋಲಿಸ್ರಿ ಅಂತ. ಇನ್ ದಿ ಬ್ಯಾಟಲ್ ಆಫ್ ಹಳ್ದಿಘಾಟ್ ದ ಮೊಘಲ್ ಆರ್ಮಿ ವಾಸ್ ವಿಕ್ಟೋರಿಯಸ್. ನೋಡಿರಿ, ಈ ಹಳ್ದಿಘಾಟ್ ಅಂತ ಒಂದು ಜಾಗದಲ್ಲಿ ಯುದ್ಧ ನಡೆಯುತ್ತೆ, ಅದರಲ್ಲಿ ಮೊಘಲ್ ಆರ್ಮಿನೇ ಗೆಲ್ಲುತ್ತೆ. ದಿ ರಿಮೈನಿಂಗ್ ಸ್ಟೇಟ್ಸ್ ಆಫ್ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಂದಹಾರ್, ಅಹಮದ್ನಗರ್ ಕೇಮ್ ಅಂಡರ್ ದಿ ಅಕ್ಬರ್. ಇನ್ನು ಉಳಿದಿದ್ದ ಏರಿಯಾಗಳೇನಿತ್ತು ಹಿಂದೂಸ್ತಾನಲ್ಲಿ ಆ ಟೈಮಲ್ಲಿ, ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯಾ ಅಂತ ಅಂದ್ಕೊಳ್ಳಿ, ಆ ಜಾಗಗಳೆಲ್ಲ ಕೂಡ ಅಕ್ಬರ್ ಅಂಡರ್ಗೆ ಬರುತ್ತೆ. ಮತ್ತು ಬಲೂಚಿಸ್ತಾನ್ ಅಂದರೆ ಅದು ಪಾಕಿಸ್ತಾನಲ್ಲಿದೆ, ಅದು ಕೂಡ ಆವಾಗ ಇಂಡಿಯಾ. ಮತ್ತು ಅಫ್ಘಾನಿಸ್ತಾನ್ನ ಕೆಲವು ಏರಿಯಾಗಳು ಕೂಡ ಅಕ್ಬರ್ ಅಂಡರ್ಗೆ ಬರುತ್ತೆ. ಓಕೆ, ಮತ್ತು ಇರಾನ್ನ ಕೆಲವು ಏರಿಯಾಸ್ ಕೂಡ ಅಕ್ಬರ್ ಅಂಡರಲ್ಲೇ ಇರುತ್ತೆ ಆ ಟೈಮಲ್ಲಿ. ದಸ್ ಈ ಲೇಡ್ ದಿ ಫರ್ಮ್ ಫೌಂಡೇಶನ್ ಫಾರ್ ಮೊಘಲ್ಸ್ ಟು ಎಮರ್ಜ್ ಆಸ್ ಎ ಪವರ್ಫುಲ್ ಕಿಂಗ್ಡಮ್ ಇನ್ ಮಿಡಿವಲ್ ಇಂಡಿಯಾ. ಈ ಥರ ಅಕ್ಬರ್ ಏನು ಮಾಡ್ತಾನೆ, ತುಂಬ ಸ್ಟ್ರಾಂಗ್ ಫೌಂಡೇಶನ್ ಆಗ್ತಾನೆ. ಆಮೇಲೆ ಮೊಘಲ್ಸ್ ಅಂದರೆ ತುಂಬ ಸ್ಟ್ರಾಂಗ್ ಎಂಪೈರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂದರೆ ಅಕ್ಬರಿಂದನೇ. ಅಕ್ಬರ್ಗೂ ಮೊದಲು ತುಂಬ ವೀಕ್ ಎಂಪೈರ್ ಆಗಿರುತ್ತೆ.
ಅಕ್ಬರ್ ಆದಮೇಲೆ ಮೊಘಲ್ ಎಂಪೈರ್ ತುಂಬ ಸ್ಟ್ರಾಂಗ್ ಆಗೋದು. ನೋಡಿರಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಅಕ್ಬರ್ ಕಿಂಗ್ಡಮ್ ಎಷ್ಟೆಷ್ಟಿತ್ತು ಅಂತ. ನೋಡಿರಿ, ಈ ಸೈಡ್ ನೋಡ್ಬೋದು ನೀವು ಅಫ್ಘಾನಿಸ್ತಾನ್ ಜಾಗ, ಕಂದಹಾರ್ ಇದೆಲ್ಲ, ಕಾಬೂಲ್ ಅಂದರೆ ಇದೆಲ್ಲ ಅಫ್ಘಾನಿಸ್ತಾನ್ ಜಾಗ, ಈ ಜಾಗಗಳೆಲ್ಲ ಇರುತ್ತೆ. ಮತ್ತು ಇರಾನ್ನ ಸ್ವಲ್ಪ ಜಾಗ ಮಾತ್ರ. ಜೊತೆಗೆ ನೋಡಿ ಇಷ್ಟು ಜಾಗ, ಆಲ್ಮೋಸ್ಟ್ ಅಲ್ಲಿ ಇದೊಂದು ಸ್ವಲ್ಪ ಜಾಗ ಬಿಟ್ಟು, ಸೌತ್ ಇಂಡಿಯಾ ಬಿಟ್ಟು, ಮತ್ತು ಇದು ಉದಯ್ಪುರ್ ಅಂತ ಜಾಗ ಇದೆ, ಇಷ್ಟು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇನ್ನೆಲ್ಲ ಕೂಡ ಅಕ್ಬರ್ ಜಾಗ. ಇದಕ್ಕೂ ಮೊದಲು ಅಕ್ಬರ್ಗೂ ಹಿಂದೆ ಇದ್ದಂಥ ರಾಜರು ರೂಲ್ ಮಾಡ್ತಾಯಿದ್ದು ಒಂದಿಷ್ಟು ಜಾಗ ಮಾತ್ರ, ಇಷ್ಟು ಮಾತ್ರ. ಅಕ್ಬರ್ ಬಂದ ಮೇಲೇ ಇದೆಲ್ಲ ಬರೋದು. ಇಲ್ಲಿವರೆಗೂ ನಾವು ಅಕ್ಬರ್ನ ಕಾಂಕ್ವೆಸ್ಟ್ಸ್ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಈಗ ಅಕ್ಬರ್ಸ್ ರಿಲಿಜಿಯಸ್ ಪಾಲಿಸಿ ಬಗ್ಗೆ ನೋಡೋಣ. ಅಂದರೆ ರಿಲಿಜಿಯಸ್ ಪಾಲಿಸಿ ಯಾವ ಥರ ಇತ್ತು, ಏನಾದರೂ ಹಿಂದೂಗಳಿಗೆ ತೊಂದರೆ ಕೊಡೋದು ಅಥವಾ ಮುಸ್ಲಿಮ್ಗೆ ತೊಂದರೆ ಕೊಡೋದು, ಈ ಥರ ಏನಾದರೂ ಇತ್ತಾ ಅಥವಾ ಇರಲಿಲ್ವಾ, ಹೆಲ್ಪ್ ಮಾಡೋ ಥರ ನೇಚರ್ ಇತ್ತಾ, ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ನೋಡೋಣ. ಅಕ್ಬರ್ ಕುಡ್ ಬ್ರೇಕ್ ದಿ ಚೈನ್ಸ್ ಆಫ್ ಆರ್ಥೋಡಾಕ್ಸಿ ಡ್ಯೂ ಟು ಹಿಸ್ ಕ್ಲೋಸ್ ಇಂಟ್ರಾಕ್ಷನ್ಸ್ ವಿತ್ ಹಿಸ್ ಮದರ್, ಟೀಚರ್ಸ್ ಆ್ಯಂಡ್ ಸೂಫಿ ಸೈಂಟ್ಸ್. ನೋಡಿರಿ, ಅಕ್ಬರ್ ಬಂದು ತುಂಬ ಡಿವೋಟ್ ಮುಸ್ಲಿಮ್ ಏನಲ್ಲ, ಅಂದರೆ ಮುಸ್ಲಿಮ್ ರಿಲಿಜನ್ನೇ ಎಲ್ಲ ಫಾಲೋ ಮಾಡ್ತಾಯಿದ್ರು, ತುಂಬ ಏನು ಸ್ಟ್ರಿಕ್ಟಾಗಿ ಏನು ಫಾಲೋ ಮಾಡ್ತಿರಲಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಈಕ್ವಲ್ ಅನ್ನೋ ಥರನೇ ಇದ್ದಿದ್ದು. ಹಿ ಹ್ಯಾಡ್ ಅಲೌಡ್ ಈಸ್ ರಜಪೂತ್ ವೈಫ್ಸ್ ಟು ಪರ್ಫಾರ್ಮ್ ಪೂಜಾ ಇನ್ ಈಸ್ ಪ್ಯಾಲೇಸ್. ನೋಡಿ, ಅಕ್ಬರ್ ಏನು ಅಲೋ ಮಾಡಿರ್ತಾನೆ ಅಂದರೆ, ಇವ್ರಿಗೆ ಎಷ್ಟೊಂದು ಜನ ಹೆಂಡ್ತಿರಿರ್ತಾರೆ, ಆಲ್ಮೋಸ್ಟ್ ಆಲ್ ರಾಜರಿಗೆಲ್ಲ ಅದೇ ಥರನೇ ಆ ಕಾಲದಲ್ಲಿ. ಆ ಥರ ಇವ್ರು ರಜಪೂತ್ ವೈಫ್ಸ್ ಯಾರಾದರೂ ಇದ್ದರು ಅಂದರೆ ಅವ್ರಿಗೆ ಅವ್ರ ಪ್ಯಾಲೇಸಲ್ಲೇ ಪೂಜೆ ಮಾಡೋದಕ್ಕೆ ಕೂಡ ಇವರು ಪರ್ಮಿಷನ್ ಕೊಟ್ಟಿರ್ತಾರೆ. ಅಂದರೆ ಆ ಕಾಲದಲ್ಲಿ ತುಂಬ ದೊಡ್ಡ ವಿಷಯ, ಇವಾಗೆಲ್ಲ ಯಾರೂ ಅದು ಕೇರ್ ಮಾಡಲ್ಲ. ಆದರೆ ಆ ಕಾಲದಲ್ಲಿ ಈ ಥರ ಒಬ್ಬ ಮುಸ್ಲಿಂ ರಾಜ ಹಿಂದೂ ಸ್ತ್ರೀಗೆ ಪೂಜೆ ಮಾಡೋಕ್ಕೆ ಪರ್ಮಿಷನ್ ಕೊಡೋದು ಅಂದರೆ ತುಂಬ ದೊಡ್ಡ ವಿಷಯ. ಆ ಥರ ಹಿ ಹ್ಯಾಡ್ ಆರ್ಡರ್ಡ್ ಅಗೇನ್ಸ್ಟ್ ಹರಾಸಿಂಗ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಆಫ್ ಎರ್ಮಿನ್ ಸ್ಟೇಟ್. ಅಂದರೆ ಯುದ್ಧ ನಡೆದಾಗ ಅಲ್ಲಿರೋಂಥ ಹೆಣ್ಮಕ್ಳಿಗೆ ಮೇಲೆ ತೊಂದರೆ ಕೊಡ್ತಾರಲ್ಲ, ಅದನ್ನೆಲ್ಲ ಮಾಡಬಾರ್ದು ಅಂತ ಆರ್ಡರ್ ಕೂಡ ಇಶ್ಯೂ ಮಾಡಿದರು. ಹಿ ಹ್ಯಾಡ್ ಆಲ್ಸೋ ಆರ್ಡರ್ಡ್ ನಾಟ್ ಟು ಅರೆಸ್ಟ್ ಹಿಂದೂಸ್ ಹು ಡಿಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿ ವಾರ್ ಆ್ಯಂಡ್ ಟರ್ನ್ ದೆಮ್ ಇನ್ ಟು ಸ್ಲೇವ್ಸ್. ನೋಡಿ, ಇದಕ್ಕೂ ಮೊದಲು ಏನು ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ, ಯಾರಾದರೂ ಹಿಂದೂಸು ನಾವು ಯುದ್ಧದಲ್ಲಿ ಹೋಗಿ ಅಂದರೆ ಈ ರಾಜ ಇರ್ತಾನಲ್ಲ ಮುಸ್ಲಿಂ ರಾಜ, ಅವನ ಪರವಾಗಿ ನಾವು ಫೈಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂಥ ಹಿಂದೂಗಳನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಸ್ಲೇವ್ಸ್ ಆಗಿ ಟ್ರೀಟ್ ಮಾಡೋರು. ಅಂದರೆ ಅರೆಸ್ಟ್ ಮಾಡಿ ಅವ್ರ ಹತ್ರ ಕೆಲಸಗಳು ಮಾಡಿಸ್ಕೊಳ್ಳೋದು, ಆ ಥರ ಎಲ್ಲ ಮಾಡೋರು. ಆದರೆ ಆ ಥರ ಮಾಡಬಾರ್ದು ಅಂದ್ಬಿಟ್ಟು ಅಕ್ಬರ್ ಬಂದು ಆರ್ಡರ್ ಮಾಡ್ತಾನೆ. ಈ ಆಲ್ಸೋ ಆರ್ಡರ್ಡ್ ಅಗೇನ್ಸ್ಟ್ ದಿ ಕನ್ವರ್ಷನ್ ಆಫ್ ಸಚ್ ಹಿಂದೂಸ್ ಇನ್ ಟು ಇಸ್ಲಾಂ. ಮತ್ತು ಇನ್ನೊಂದೇನಿರುತ್ತೆ, ಆ ಥರ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರಲ್ಲ ಇವ್ರ ಪರವಾಗಿ ಯುದ್ಧದಲ್ಲಿ ಅಂಥವ್ರನ್ನೆಲ್ಲ ಕರ್ಕೊಂಡು ಮುಸ್ಲಿಮ್ ಇದಕ್ಕೆ ಕನ್ವರ್ಟ್ ಮಾಡ್ತಾ ಇರ್ತಾರೆ ಮೊದಲು. ಅದು ಕೂಡ ಮಾಡಬಾರ್ದು ಅಂತ ಅಕ್ಬರ್ ಆರ್ಡರ್ ಮಾಡ್ತಾನೆ. ಈ ಅಬೋಲಿಷ್ಡ್ ಜಿಜಿಯಾ ಹೆಡ್ ಟ್ಯಾಕ್ಸ್ ಆನ್ ಹಿಂದೂಸ್. ಮತ್ತು ಆ ಟೈಮಲ್ಲಿ ಇನ್ನೊಂದೇನಿರುತ್ತೆ ಅಂದರೆ ಜಿಜಿಯಾ ಸಿಸ್ಟಮ್ ಅಂತ ಒಂದಿರುತ್ತೆ. ಅಂದರೆ ನೀವು ಹಿಂದೂ ಆಗಿರಬೇಕು, ಹಿಂದೂ ಥರನೇ ಪೂಜೆ ಮಾಡ್ಕೊಂಡು ಎಲ್ಲ ನೀವು ಕಂಟಿನ್ಯೂ ಮಾಡ್ಕೊಂಡಿರಬೇಕು ಅಂದರೆ ನೀವು ಇಷ್ಟು ಅಂತ ಟ್ಯಾಕ್ಸ್ನ ಕೊಟ್ಬಿಡ್ಬೇಕು ನೀವು ಗೌರ್ಮೆಂಟ್ಗೆ ಅಥವಾ ಆ ಒಂದು ಮುಸ್ಲಿಂ ರಾಜನಿಗೆ ಕೊಟ್ಬಿಡ್ಬೇಕು ಅಂತ ಒಂದು ಸಿಸ್ಟಮ್ ಇರುತ್ತೆ. ಅದನ್ನು ಕೂಡ ಅಬೋಲಿಷ್ ಮಾಡ್ತಾನೆ. ಈ ಟ್ರಾನ್ಸ್ಲೇಟೆಡ್ ದಿ ಹಿಂದೂ ರಿಲಿಜಿಯಸ್ ಬುಕ್ಸ್ ಇಂಟು ಪರ್ಷಿಯನ್ ಲ್ಯಾಂಗ್ವೇಜ್. ಮತ್ತು ಅಕ್ಬರ್ ಏನು ಮಾಡ್ತಾನೆ, ಹಿಂದೂ ರಿಲಿಜಿಯಸ್ ಬುಕ್ಸ್ ಎಲ್ಲ ಇರುತ್ತಲ್ಲ, ಭಗವದ್ಗೀತೆ ಟೈಪು ಆ ಥರ ಎಲ್ಲ, ಮಹಾಭಾರತ ಇದೆಲ್ಲ, ಅಂಥದ್ದನ್ನೆಲ್ಲ ಪರ್ಷಿಯನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಕೂಡ ಮಾಡಿಸ್ತಾನೆ. ಹಿ ಶೋಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಕ್ವಾಲಿಫೈಡ್ ಹಿಂದೂಸ್ ಬೈ ಅಪಾಯಿಂಟಿಂಗ್ ದೆಮ್ ಟು ಹೈ ಪೊಸಿಷನ್ಸ್. ಮತ್ತು ಯಾರಾದರೂ ಹಿಂದೂಸ್ ತುಂಬ ಕ್ವಾಲಿಫೈ ಆಗಿದ್ದರು ಅಂದರೆ ತುಂಬ ಟ್ಯಾಲೆಂಟೆಡ್ ಆಗಿದ್ದರು ಅಂದರೆ ಅಂಥ ವ್ಯಕ್ತಿಗಳು ಕೂಡ ದೊಡ್ಡ ದೊಡ್ಡ ಮಿನಿಸ್ಟ್ರಿ ಪೋಸ್ಟ್ಗಳೆಲ್ಲ ಕೊಡ್ತಾ ಇದ್ದ ಅಕ್ಬರ್. ರಾಜ ತೋದರ್ಮಲ್ ವಾಸ್ ಎ ಫೇಮಸ್ ಮಿನಿಸ್ಟರ್ ಆಫ್ ಫೈನಾನ್ಸ್. ಈ ರಾಜ ತೋದರ್ಮಲ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಈ ಹಿಂದೂ ವ್ಯಕ್ತಿ. ಈ ವ್ಯಕ್ತಿ ತುಂಬ ಫೇಮಸ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ. ಭಗವಾನ್ ದಾಸ್, ಮಾನ್ ಸಿಂಗ್, ತೋದರ್ಮಲ್ ಆ್ಯಂಡ್ ರಾಯ್ ಸಿಂಗ್ ವೇರ್ ಗವರ್ನರ್ಸ್. ನೋಡಿರಿ, ಈ ಥರ ಭಗವಾನ್ ದಾಸ್ ಇರ್ಬೋದು, ಮಾನ್ ಸಿಂಗ್ ಇರ್ಬೋದು, ಇವರೆಲ್ಲ ಕೂಡ ಗವರ್ನರ್ಸ್ ಕೂಡ ಆಗಿರ್ತಾರೆ. ಅಂದರೆ ಗವರ್ನರ್ಸ್ ಅಂದರೆ ಒಂದು ಸ್ಟೇಟ್ ಇರುತ್ತೆ, ಅಂದರೆ ಒಂದು ಸಬ್ ಡಿವಿಷನ್ ಟೈಪು, ಅದನ್ನೆಲ್ಲ ಕೂಡ ಇವರೇ ರೂಲ್ ಮಾಡೋ ಥರ. ಅದನ್ನು ಅಕ್ಬರ್ಗೆ ಟ್ಯಾಕ್ಸ್ಗಳು ಅದೆಲ್ಲ ಕೊಡೋದು ಈ ಟೈಪ್. ದೇರ್ ವೇರ್ 8 ಹಿಂದೂಸ್ ಅಮಾಂಗ್ 12 ಪ್ರೊವಿನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ಸ್. ನೋಡಿ, ಟೋಟಲ್ 12 ಪ್ರಾವಿನ್ಸಸ್ಗೆ 12 ಜನ ಫೈನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ. ಇದರಲ್ಲಿ 8 ಜನ ಹಿಂದೂಗಳೇ ಆಗಿರ್ತಾರೆ. ಅಕ್ಬರ್ ಡೈರೆಕ್ಟೆಡ್ ದಿ ಫೆಸ್ಟಿವಲ್ಸ್ ಆಫ್ ರಾಖಿ, ದೀಪಾವಳಿ ಆ್ಯಂಡ್ ಶಿವರಾತ್ರಿ ಶುಡ್ ಟು ಬಿ ಸೆಲೆಬ್ರೇಟೆಡ್ ಇನ್ ಇಸ್ ಕೋರ್ಟ್. ಅಕ್ಬರ್ ಇನ್ನೂ ಏನು ಮಾಡ್ತಾನೆ ಅಂದರೆ, ಈ ರಾಖಿ ಇರ್ಬೋದು, ದೀಪಾವಳಿ, ಶಿವರಾತ್ರಿ ಇವೆಲ್ಲ ಕೂಡ ಕೋರ್ಟಲ್ಲೂ ಕೂಡ ಸೆಲೆಬ್ರೇಟ್ ಆಗೋ ಥರ. ಕೋರ್ಟ್ ಅಂದರೆ ನ್ಯಾಯ ತೀರ್ಮಾನ ಕೋರ್ಟ್ ಅಲ್ಲ, ರಾಜಂದು ಒಂದು ಕೋರ್ಟ್ ಇರುತ್ತೆ, ದರ್ಬಾರ್ ಅಂತಾರಲ್ಲ ಆ ಟೈಪು, ಅಲ್ಲಿ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾನೆ. ನೆಕ್ಸ್ಟು ದಿನ್ ಇ ಇಲಾಹಿ ಅಂತ. ಏನಿದು ದಿನ್ ಇ ಇಲಾಹಿ ಅಂದರೆ, ಇದು ಒಂಥರ ರಿಲಿಜನ್ ಥರ. ಓಕೆ, ಈಗ ಹಿಂದೂಯಿಸಮ್ ಯಾವ ಥರ ಇದೆ, ಇಸ್ಲಾಂ ಯಾವ ಥರ ಇದೆ, ಕ್ರಿಶ್ಚಿಯಾನಿಟಿ ಯಾವ ಥರ ಇದೆ, ಅದೇ ರೀತಿಯೇ ದಿನ್ ಇ ಇಲಾಹಿ ಅನ್ನೋದು ಕೂಡ ಒಂದು ರಿಲಿಜನ್. ಅಕ್ಬರ್ ಎಸ್ಟಾಬ್ಲಿಷ್ಡ್ ಎ ನ್ಯೂ ರಿಲಿಜನ್ ದಿನ್ ಇ ಇಲಾಹಿ ಇನ್ 1582. ಅಕ್ಬರ್ ಏನು ಮಾಡ್ತಾನೆ, ಎಲ್ಲ ನೋಡಿಬಿಟ್ಟು ಎಲ್ಲ ಅನಲೈಸ್ ಮಾಡಿಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ತರಬೇಕು, ನಾವೆಲ್ಲ ಯುನೈಟ್ ಆಗಿರಬೇಕು, ಮತ್ತು ನಮ್ಮ ಒಂದು ಡೈನೆಸ್ಟಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಹೊಸದು ಯಾವುದಾದ್ರು ರಿಲಿಜನ್ ಮಾಡಬೇಕು, ಒಂದು ಹೊಸ ರಿಲಿಜನ್ನ ಫಾಲೋ ಮಾಡಬೇಕು ಅಂತೇಳಿ ದಿನ್ ಇ ಇಲಾಹಿ ಅನ್ನೋ ಒಂದು ರಿಲಿಜನ್ನ ಸ್ಥಾಪನೆ ಮಾಡ್ತಾನೆ.
1582 ಅಲ್ಲಿ. ದಿ ಬೆಸ್ಟ್ ಆಸ್ಪೆಕ್ಟ್ಸ್ ಆಫ್ ಆಲ್ ದಿ ರಿಲಿಜನ್ಸ್ ವೇರ್ ಪ್ರೆಸೆಂಟ್ ಇನ್ ದಿಸ್ ನ್ಯೂ ರಿಲಿಜನ್. ಇವನೇನು ಮಾಡ್ತಾನೆ, ಎಲ್ಲ ರಿಲಿಜನ್ನಲ್ಲೂ ಹಿಂದೂಯಿಸಮಲ್ಲಿ ಯಾವ್ಯಾವ್ದು ಒಳ್ಳೇದಿದೆ, ಇಸ್ಲಾಮಲ್ಲಿ ಯಾವ್ಯಾವ್ದು ಒಳ್ಳೆಯದಿದೆ, ಇನ್ನೊಂದರಲ್ಲಿ ಯಾವುದಾದ್ರು ಒಳ್ಳೇದಿದೆ, ಎಲ್ಲದನ್ನು ತೊಗೊಂಡು ಒಳ್ಳೆಯದನ್ನೆಲ್ಲ ಈ ಒಂದು ರಿಲಿಜನ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ. ದಿಸ್ ರಿಲಿಜನ್ ವಾಸ್ ದಿ ರಿಸಲ್ಟ್ ಆಫ್ ಡಿಸ್ಕಷನ್ಸ್ ಹೆಲ್ಡ್ ಅಟ್ ಇಬಾದತ್ ಖಾನ್ ವೇರ್ ಹಿಂದೂಸ್, ಜೈನ್ಸ್, ಜೊರಾಸ್ಟ್ರಿಯನ್ಸ್, ಕ್ರಿಶ್ಚಿಯನ್ಸ್ ಪಾರ್ಟಿಸಿಪೇಟೆಡ್. ಈ ರಿಲಿಜನ್ನ ಯಾವ ಥರ ಇವರು ಕ್ರಿಯೇಟ್ ಮಾಡಿದ್ರು ಅಂದರೆ, ಒಂದು ಡಿಸ್ಕಷನ್ಸ್ ಮಾಡ್ತಾರೆ. ಇಬಾದತ್ ಖಾನ ಅಂತ ಒಂದು ಹಾಲ್ ಇರುತ್ತೆ, ಅಲ್ಲಿ ಎಲ್ಲರೂ ಮೀಟ್ ಮಾಡಿ, ಹಿಂದೂಸ್ ಇರ್ಬೋದು, ಜೈನ್ಸು, ಜೊರಾಸ್ಟ್ರಿಯನ್ಸ್, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಡಿಸ್ಕಸ್ ಮಾಡಿ ಒಂದು ರಿಲಿಜನ್ನ ಶುರು ಮಾಡ್ತಾರೆ. ಈ ಸಾಟ್ ಟು ಇಂಟಿಗ್ರೇಟ್ ಆಲ್ ದಿ ಪೀಪಲ್ ಆಫ್ ಹಿಸ್ ಕಿಂಗ್ಡಮ್ ಥ್ರೂ ದಿಸ್ ನ್ಯೂ ರಿಲಿಜನ್. ಈ ರಿಲಿಜನ್ ಮುಖಾಂತರ ಇವನ್ ಕಿಂಗ್ಡಮಲ್ಲಿ ಏನೇನು ಎಲ್ಲ ಜನ ಇರ್ತಾರೆ ಅವರೆಲ್ಲರನ್ನೂ ಕೂಡ ಇಂಟಿಗ್ರೇಟ್ ಮಾಡಿ ಯುನೈಟ್ ಮಾಡಬೇಕು ಅಂತ ಅಕ್ಬರ್ ಅಂದ್ಕೊಳ್ತಾನೆ. ಅಬ್ದುಲ್ ಫಜಲ್ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದಿಸ್ ರಿಲಿಜನ್. ಅಬ್ದುಲ್ ಫಜಲ್ ಅನ್ನೋವಂಥ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಬಂದು ಈ ಒಂದು ರಿಲಿಜನ್ಗೆ ಚೀಫ್ ಆರ್ಕಿಟೆಕ್ಟ್, ಅಂದರೆ ಈ ರಿಲಿಜನ್ನ ಸೃಷ್ಟಿ ಮಾಡೋದು. ಇಟ್ ಬಿಲೀವ್ಡ್ ಇನ್ ಒನ್ ಗಾಡ್, ಕಲ್ಚರ್ ಆ್ಯಂಡ್ ಗುಡ್ ಬಿಹೇವಿಯರ್. ಈ ರಿಲಿಜನ್ನ ಮೈನ್ ಆಧಾರ ಸ್ತಂಭಗಳೇನಿರುತ್ತೆ, ಒನ್ ಗಾಡ್ ಅಂತ, ಅಂದರೆ ಒಂದೇ ದೇವ್ರು ಇರೋದು, ಒಳ್ಳೆ ಕಲ್ಚರ್ ಇರಬೇಕು ಅಂತ, ಮತ್ತು ಒಳ್ಳೆ ಬಿಹೇವಿಯರ್ ಇರಬೇಕು ಅಂತ ಮಾತ್ರ ಹೇಳಿರುತ್ತೆ. ಅಕ್ಬರ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಈಗ ಅಕ್ಬರ್ ಯಾವ ಥರ ರೂಲ್ ಮಾಡ್ತಾಯಿದ್ದ, ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು, ಅದ್ರ ಬಗ್ಗೆ ಕೂಡ ನೋಡೋಣ. ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಅಕ್ಬರ್ ಹ್ಯಾಡ್ ಡಿವೈಡೆಡ್ ಇಸ್ ಕಿಂಗ್ಡಮ್ ಇಂಟು ಸೆಂಟ್ರಲ್ ಗವರ್ಮೆಂಟ್, ಪ್ರೊವಿನ್ಷಿಯಲ್ ಗವರ್ಮೆಂಟ್ ಆ್ಯಂಡ್ ಪರಗಣಾಸ್. ನೋಡಿ, ಎಲ್ಲರಿಗೂ ಕೂಡ ಅಡ್ಮಿನಿಸ್ಟ್ರೇಷನ್ ಈಸಿ ಆಗಬೇಕು ಅಂದರೆ ಎಲ್ಲರೂ ಕೂಡ ಡಿವೈಡ್ ಮಾಡ್ತಾರೆ. ಅದೇ ರೀತಿ ಅಕ್ಬರ್ ಏನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಗ್ರೂಪ್ ಮಾಡಿರ್ತಾರೆ, ಅಂದರೆ ಟೋಟಲ್ ಕಿಂಗ್ಡಮ್ ಅದರಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಪ್ರೊವಿನ್ಷಿಯಲ್ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ದೊಡ್ಡ ದೊಡ್ಡ ಏರಿಯಾಸ್, ಇವಾಗ ಗುಜರಾತ್ ರೀಜನ್ ಅಂತ ಒಂದಷ್ಟು, ಮತ್ತು ಅಫ್ಘಾನ್ ರೀಜನ್ ಅಂತ ಒಂದಷ್ಟು, ಬೆಂಗಾಲ್ ರೀಜನ್ ಅಂತ ಒಂದಿಷ್ಟು, ಈ ಟೈಪ್ ಮಾಡಿ ಅದಕ್ಕೆ ಒಬ್ಬೊಬ್ಬರು ಹೆಡ್ ಇರ್ತಾರೆ, ಪ್ರೊವಿನ್ಷಿಯಲ್ ಆಫೀಸರ್ಸ್. ನೆಕ್ಸ್ಟ್ ಅದರ ಅಂಡರಲ್ಲಿ ಎಷ್ಟೊಂದು ಪರಗಣಾಸ್, ಈ ಡಿಸ್ಟ್ರಿಕ್ಟ್ ಟೈಪಲ್ಲಿ, ಅಂದರೆ ಅದನ್ನು ಇನ್ನೂ ಇನ್ನೂ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಮಾಡಿ ಪರಗಣಾಸ್ ಅಂತ ಡಿವೈಡ್ ಮಾಡಿರ್ತಾನೆ. ಅಕ್ಬರ್ ವಾಸ್ ದಿ ಎಂಪರರ್ ಆಫ್ ಎ ವಾಸ್ಟ್ ಕಿಂಗ್ಡಮ್, ದಿ ಕಮಾಂಡೆಂಟ್ ಆಫ್ ಹಿಸ್ ಆರ್ಮಿ, ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಹೆಡ್ ಆಫ್ ದಿ ಜುಡಿಷಿಯರಿ. ನೋಡಿರಿ, ಅಕ್ಬರ್ ಬಂದು ಎಂಪರರ್ ಆಗಿರ್ತಾನೆ. ಏನೇನು ಪೋಸ್ಟ್ಗಳಿರುತ್ತೆ ಅಕ್ಬರ್ ಕೈಯಲ್ಲಿ ಅಂತ ಹೇಳ್ಬಿಟ್ಟು, ಇವಾಗ ಕೂಡ ನೀವು ಚೀಫ್ ಮಿನಿಸ್ಟ್ರು ನೋಡಿದ್ರೆ ಅಂದರೆ ಒಂದು ಫಿನಾನ್ಸ್ ಮಿನಿಸ್ಟ್ರಿನೋ ಇನ್ನೊಂದು ಮಿನಿಸ್ಟ್ರಿನೋ ಅವರೆಲ್ಲ ಇಟ್ಕೊಂಡಿರ್ತಾರಲ್ಲ, ಅದೇ ಟೈಪಲ್ಲಿ ಅಕ್ಬರ್ಗೆ ಏನೇನು ಪೋಸ್ಟ್ ಇರುತ್ತೆ. ಒಂದು ಬಂದು ಎಂಪರರ್, ಅಂದರೆ ಇಡೀ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ ಏನಿರುತ್ತೆ ಇವ್ರ ಅಂಡರಲ್ಲಿರೋದು, ಆ ಒಂದು ಸಬ್ ಕಾಂಟಿನೆಂಟ್, ಇವ್ರ ಅಂಡರಲ್ಲಿರೋ ಸಬ್ ಕಾಂಟಿನೆಂಟ್ ಮಾತ್ರ, ಅದಕ್ಕೆ ಎಂಪರರು. ಮತ್ತು ಆರ್ಮಿಗೆ ಕಮಾಂಡರ್, ಅಂದರೆ ಇವಾಗ ನಮ್ಮಲ್ಲಿ ಪ್ರೆಸಿಡೆಂಟ್ ಬರ್ತಾರೆ ಕಮಾಂಡರ್ ಅಂತ, ಆ ಟೈಪಲ್ಲಿ ಇವ್ರ ಕಮಾಂಡರ್ ಆಫ್ ದಿ ಎಂಟೈರ್ ಆರ್ಮಿ. ಆ್ಯಂಡ್ ಎಕ್ಸಿಕ್ಯೂಟಿವ್ಗೆ ಹೆಡ್, ಅಂದರೆ ಇವಾಗ ಇಲ್ಲಿ CM PM ಇವೆಲ್ಲ ಹೇಳ್ತೀವಲ್ಲ, ಆ ಥರ ಆ ಒಂದು ಮಿನಿಸ್ಟ್ರಿಗೆ ಹೆಡ್ ಆಗಿರ್ತಾರೆ. ನೆಕ್ಸ್ಟ್ ಹೆಡ್ ಆಫ್ ದಿ ಜುಡಿಷಿಯರಿ, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳ್ತೀವಲ್ಲ, ತುಂಬ ಹೆಡ್ ಅಂತ, ಆ ಥರ ಇವರು ಜುಡಿಷಿಯರಿಗೂ ಕೂಡ ಅಕ್ಬರೇ ಹೆಡ್. ಈ ಥರ ಎಲ್ಲ ಪೋಸ್ಟ್ಗಳು ಅಕ್ಬರ್ ಕೈಯಲ್ಲಿರುತ್ತೆ. ದೇರ್ ವೇರ್ 4 ಮಿನಿಸ್ಟರ್ಸ್ ಕಾಲ್ಡ್ ವಕೀಲ್, ದಿವಾನ್, ಮಿರ್ಬಕ್ಷಿ ಆ್ಯಂಡ್ ಮೈನ್ ಸಾದಾರ್ ಟು ಅಸಿಸ್ಟ್ ಹಿಮ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ನೋಡಿರಿ, 4 ಜನ ಮಿನಿಸ್ಟ್ರುಗಳಿದ್ರು, ವಕೀಲ್, ದಿವಾನ್, ಮಿರ್ಬಕ್ಷಿ, ಮೈನ್ ಸಾದಾರ್. ಈ ಥರ ವಕೀಲ್ ಅಂದರೆ ಲಾ ರಿಲೇಟೆಡು, ಆ ಥರ ಅವರೆಲ್ಲ ಇದ್ದರು. ಅವರು ಅಡ್ಮಿನಿಸ್ಟ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅಕ್ಬರ್ಗೆ. ಹಿ ಹ್ಯಾಡ್ ಡಿವೈಡೆಡ್ ದಿ ಕಿಂಗ್ಡಮ್ ಇಂಟು ವೇರಿಯಸ್ ಪ್ರಾವಿನ್ಸಸ್, ದೇ ವೇರ್ ಕಾಲ್ಡ್ ಸುಬಾಸ್. ಅಕ್ಬರ್ ಏನು ಮಾಡ್ತಾನೆ, ಈ ಒಂದು ಪ್ರಾವಿನ್ಸಸ್ಗಳನ್ನೆಲ್ಲ ಇನ್ನೂ ಫರ್ದರ್ ಡಿವೈಡ್ ಮಾಡಿಬಿಟ್ಟು ಅದನ್ನು ಸುಬಾಸ್ ಅಂತ ಕೂಡ ಕರಿತಾ ಇರ್ತಾನೆ. ದೇರ್ ವೇರ್ ಆಲ್ ಟುಗೆದರ್ 15 ಸುಬಾಸ್, ಅಂದರೆ ನಾನು ಪ್ರಾವಿನ್ಸಸ್ ಹೇಳಿದ್ನಲ್ಲ, ಈ ಥರ 15 ಸುಬಾಸ್ ಇರುತ್ತೆ ಟೋಟಲ್. ಈಚ್ ಸುಬಾ ಹ್ಯಾಡ್ ಎ ಸಿಫಾ ಸಲಾರ್. ಒಂದೊಂದು ಸುಬಾಗೂ ಕೂಡ ಸಿಫಾ ಸಲಾರ್ ಅನ್ನೋಂಥ ವ್ಯಕ್ತಿ ಇರ್ತಾನೆ, ಗವರ್ನರು. ಎ ದಿವಾನ್, ಎ ಬಕ್ಷಿ, ಎ ಸದಾರ್, ಎ ಪ್ರೀಸ್ಟ್, ಎ ಕಾನ್ಸ್ಟೇಬಲ್ ಆ್ಯಂಡ್ ವಕೀಯ ನವೀಸ್. ಈ ಥರ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದೊಂದು ಸುಬಾಗೂ ಕೂಡ ಒಬ್ಬೊಬ್ರು ಇರ್ತಾರೆ. ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಡ್ ಎ ಫೌಜ್ದಾರ್, ಆ್ಯಂಡ್ ಅಮಲ್ ಗುಜಾರ್ ಆ್ಯಂಡ್ ಬಟಿಕ್ಚಿ. ಒಂದೊಂದು ಡಿಸ್ಟ್ರಿಕ್ಟಲ್ಲೂ ಒಬ್ಬೊಬ್ರು ಫೌಜ್ದಾರ್ ಇರ್ತಾಯಿದ್ರು, ಒಬ್ಬರು ಅಮಲ್ ಗುಜಾರು, ಒಬ್ಬರು ಬಟಿಕ್ಚಿ ಅನ್ನೋರು ಇರ್ತಾಯಿದ್ರು. ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಪರಗಣಾಸ್ ವಾಸ್ ಕ್ಯಾರಿಡ್ ಔಟ್ ಬೈ ಶಿಕ್ದಾರ್, ಅಮೀರ್, ಪೊತಾದಾರ್, ಕಾನೂಂಗೋ ಎಕ್ಸೆಟ್ರಾ. ನೋಡಿರಿ, ಒಂದು ಪರಗಣಾಸ್ದ ಅಡ್ಮಿನಿಸ್ಟ್ರೇಷನ್ನ ಬಂದು ಶಿಕ್ದಾರ್ ಇರ್ತಾರೆ, ಅಮೀರ್ ಇರ್ತಾರೆ, ಇವರೆಲ್ಲ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಅಕ್ಬರ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಮೆನಿ ಹೈರಾರ್ಕೀಸ್ ಇನ್ ಹಿಸ್ ಆರ್ಮಿ. ನೋಡಿರಿ, ಯಾವುದೇ ಒಂದು ಆರ್ಮಿ ಇರಲಿ, ಇವಾಗೂ ಕೂಡ ನಾವು ಮೇಜರ್ ಜನರಲ್, ಸರ್ಜೆಂಟ್ ಈ ಥರ ಎಲ್ಲ ಕರಿತೀವಲ್ಲ, ಆ ಟೈಪಲ್ಲೇ ಅಕ್ಬರ್ ಆರ್ಮಿಯಲ್ಲೂ ಕೂಡ ಹೈರಾರ್ಕೀಸ್ ಇಷ್ಟೊಂದಿತ್ತು. ದೀಸ್ ಕಾಲ್ಡ್ ಮನ್ಸಬ್ ಆ್ಯಂಡ್ ಇಟ್ಸ್ ಸೂಪರ್ವೈಸರ್ ವಾಸ್ ಕಾಲ್ಡ್ ಮನ್ಸಬ್ದಾರ್. ಒಂದೊಂದು ಆರ್ಮಿಗೂ ಒಂದೊಂದು ಗ್ರೂಪ್ ಮಾಡಿಬಿಟ್ಟು ಅದನ್ನು ಮನ್ಸಬ್ ಅಂತ ಕರಿತಾಯಿದ್ರು, ಮತ್ತು ಅದ್ರ ಸೂಪರ್ವೈಸರ್ನ ಮನ್ಸಬ್ದಾರ್ ಅಂತ ಕರಿತಾಯಿದ್ರು. ದೇರ್ ವೇರ್ ಇನ್ಫೆಂಟ್ರಿ, ಕ್ಯಾವೆಲ್ರಿ, ಎಲಿಫೆಂಟ್ ಯೂನಿಟ್ಸ್ ಆ್ಯಂಡ್ ಆಲ್ಸೋ ಕ್ಯಾನನ್ ಯೂನಿಟ್ಸ್ ಇನ್ ಮೊಘಲ್ ಆರ್ಮಿ. ನಾನು ಆಲ್ರೆಡಿ ಹೇಳಿದಾಗ ಇನ್ಫೆಂಟ್ರಿ ಅಂದರೆ ಗೊತ್ತು ನಿಮಗೆ, ನಡ್ಕೊಂಡು ಹೋಗಿ ಯುದ್ಧ ಮಾಡೋದು ಆ ಥರ. ಕ್ಯಾವೆಲ್ರಿ ಅಂದರೆ ಕುದುರೆ ಮೇಲೆ ಹೋಗುವಂಥದ್ದು, ಕ್ಯಾಮೆಲ್ ಮೇಲೆ ಹೋಗುವಂಥದ್ದು. ಎಲಿಫೆಂಟ್ ಯೂನಿಟ್ಸ್ ಅಂದರೆ ಗೊತ್ತು, ಆನೆ. ಕ್ಯಾನನ್ ಯೂನಿಟ್ಸ್ ಅಂದರೆ ಈ ಫಿರಂಗಿ ಅಂತ ಯೂಸ್ ಮಾಡ್ತಾರೆ ಗೊತ್ತಾ, ದೊಡ್ಡ ದೊಡ್ಡ
ಪೈಪ್ ಟೈಪ್ ಇಟ್ಟಿರ್ತಾರೆ, ಬೆಂಕಿ ಹಚ್ಚಿ ಬ್ಲಾಸ್ಟ್ ಮಾಡ್ತಾರೆ, ಅದು ಕ್ಯಾನನ್ ಯೂನಿಟ್ಸ್ ಅಂದರೆ. ಅವೆಲ್ಲ ಕೂಡ ಇತ್ತು ಮೊಘಲ್ ಆರ್ಮಿಯಲ್ಲಿ. ದೆರ್ ವಾಸ್ ಎ ಸಪ್ರೇಟ್ ಡಿಪಾರ್ಟ್ಮೆಂಟ್ ಟು ಸ್ಟ್ಯಾಂಪ್ ದಿ ಹಾರ್ಸಸ್ ನೋನ್ ಆ್ಯಸ್ ದಾಗ್ ಮಹಲಿ. ಮತ್ತು ನಾನು ಪ್ರೀವಿಯಸ್ಲಿ ಶೇರ್ ಶಾ ಸೂರಿದ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ದೆ, ಒಂದು ಹಾರ್ಸಸ್ಗೆ ಸ್ಟ್ಯಾಂಪ್ ಮಾಡ್ತಾರೆ ಅಂತ. ಅಂದರೆ ಇದು ಆರ್ಮಿದು ಕುದುರೆ, ಇದು ಯಾರೂ ಮಿಸ್ಯೂಸ್ ಮಾಡಬಾರ್ದು ಅಂತ. ಆ ಟೈಪಲ್ಲೇ ಇಲ್ಲೂ ಕೂಡ ಸ್ಟ್ಯಾಂಪ್ ಮಾಡ್ತಾಯಿದ್ರು. ಮತ್ತು ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟೇ ಕ್ರಿಯೇಟ್ ಮಾಡಿದ್ದ ಅಕ್ಬರ್. ಆ ಡಿಪಾರ್ಟ್ಮೆಂಟ್ ಹೆಸರು ದಾಗ್ ಮಹಲಿ ಅಂತೇಳಿ. ನೌ ವಿಲ್ ಲುಕ್ ಇನ್ ಟು ರೆವಿನ್ಯೂ ಸಿಸ್ಟಮ್. ರೆವಿನ್ಯೂ ಸಿಸ್ಟಮ್ ಅಂತ ಹೇಳಿದ್ರೆ ಟ್ಯಾಕ್ಸ್ ರಿಲೇಟೆಡ್ ಅಂದ್ಕೊಳ್ಳಿ. ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಯಾವ ಥರ ಇತ್ತು, ಬೇರೆ ಬೇರೆ ಟ್ಯಾಕ್ಸ್ ಯಾವ ಥರ ಇತ್ತು, ಈ ಥರ ಗೌರ್ಮೆಂಟ್ಗೆ ದುಡ್ಡು ಯಾವ ಥರ ಬರ್ತಾಯಿತ್ತು ಅಂತ. ದಿಸ್ ವಾಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ಸ್ ಅಡ್ಮಿನಿಸ್ಟ್ರೇಷನ್. ನೋಡಿರಿ, ಅಕ್ಬರ್ಸ್ ಅಡ್ಮಿನಿಸ್ಟ್ರೇಷನಲ್ಲೇ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ರೆವಿನ್ಯೂ ಸಿಸ್ಟಮಲ್ಲಿ ಮಾಡಿದಂಥ ಮಾಡಿಫಿಕೇಷನ್ಸ್. ಈ ಬ್ರಾಡ್ ಜುಪ್ತಿ ಸಿಸ್ಟಮ್ ಇಂಟು ಪ್ರಾಕ್ಟೀಸ್. ಇಟ್ ಈಸ್ ಕಾಲ್ಡ್ ಆಸ್ ದಿ ಸಿಸ್ಟಮ್ ಆಫ್ ತೋದರ್ಮಲ್. ನೋಡಿ, ಜುಪ್ತಿ ಸಿಸ್ಟಮ್ ಅಂತ ತಂದರು, ಇದೇನಂದರೆ ಒಂದು ಬ್ಯಾಂಬೂ ಸ್ಟಿಕ್ಸ್ ಅಲ್ಲಿ ಮೆಜರ್ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ತೋದರ್ಮಲ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಬ್ಯಾಂಬೂ ಮೆಜರಿಂಗ್ ಸ್ಟಿಕ್ಸ್ ವಿತ್ ಐರನ್ ಹುಕ್ಸ್ ವೇರ್ ಯೂಸ್ ಟು ಮೆಜರ್ ದಿ ಲ್ಯಾಂಡ್. ನೋಡಿರಿ, ಲ್ಯಾಂಡ್ ಮೆಜರ್ ಮಾಡಬೇಕು ಅಂದರೆ ಇವಾಗಾದರೆ ಟೇಪ್ಗಳಿರುತ್ತೆ, ಅದೆಲ್ಲ ಇರುತ್ತೆ. ಹಳೆ ಕಾಲದಲ್ಲಿ ಹಗ್ಗಗಳು ಹಿಡ್ಕೊಂಡು ಮೆಜರ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದೆಲ್ಲ ತೊಂದರೆ ಇತ್ತು, ಗೊತ್ತಾಗ್ತಾ ಇರಲಿಲ್ಲ ಎಷ್ಟಿತ್ತು ಏನು ಇತ್ತಾ ಅಂತ. ಅದಕ್ಕೆ ಈ ತೋದರ್ಮಲ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ರಜಪೂತ್ ತೋದರ್ಮಲ್ ಅನ್ನೋ ವ್ಯಕ್ತಿ, ಈ ವ್ಯಕ್ತಿ ಒಂದು ಸಿಸ್ಟಮ್ ತರ್ತಾನೆ, ಜುಪ್ತಿ ಸಿಸ್ಟಮ್ ಅಂತ. ಇಲ್ಲಿ ಏನು ಮಾಡ್ತಾರೆ, ಈಗ ಬಿದಿರು ಗೊತ್ತಲ್ವ ನಿಮಗೆ, ಬ್ಯಾಂಬೂ ಸ್ಟಿಕ್ಕು, ಆ ಥರದ್ದು ಇಷ್ಟುದ್ದದ್ದು ಅಂತ ಒಂದು ಸ್ಟಿಕ್ ಇರುತ್ತೆ. ಆ ಸ್ಟಿಕ್ಗೆ ಅಂದರೆ ಇಷ್ಟಡಿ, ಯಾವುದಾದ್ರು ಲ್ಯಾಂಡ್ನ ಏನಾದರೂ ಅಳತೆ ಮಾಡಬೇಕು ಅಂದರೆ ಆ ಸ್ಟಿಕ್ ಇಟ್ಕೊಂಡು ಹೋದರೆ ಗೊತ್ತಾಗೋಗುತ್ತೋ ಇಷ್ಟು ಲೆಂತ್ ಇದೆ. ಅಂದರೆ 10 ಅಡಿ ಒಂದು ಬ್ಯಾಂಬೂ ಸ್ಟಿಕ್ ಅಂದ್ಕೊಳ್ಳಿ, 10 ಲೆಂತ್ ಇಟ್ಟಿದ್ರು ಅಂದರೆ 100 ಅಡಿ ಇದೆ ಜಾಗ ಅಂತೇಳಿ ಗೊತ್ತಾಗ್ಬಿಡೋದು, ಈ ಟೈಪ್. ದಿ ಲ್ಯಾಂಡ್ ವಾಸ್ ಕ್ಲಾಸಿಫೈಡ್ ಆ್ಯಸ್ ಪೊಲಾಜ್, ಪರೌತಿ, ಚಾಚರ್ ಆ್ಯಂಡ್ ಬಂಜರ್. 4 ಥರ ಲ್ಯಾಂಡ್ ಕ್ಲಾಸಿಫಿಕೇಷನ್ ಇತ್ತು, ವಿತ್ ದಿ ಎಕ್ಸೆಪ್ಷನ್ ಆಫ್ ಬಂಜರ್. ಬಂಜರ್ ಅಂದರೆ ಬ್ಯಾರನ್ ಲ್ಯಾಂಡ್, ಈಗಲೂ ಕೂಡ ಬಂಜರು ಭೂಮಿ ಅಂತೆಲ್ಲ ನಾವು ಯೂಸ್ ಮಾಡ್ತೀವಿ, ಆ ಥರ. ಅದನ್ನು ಬಿಟ್ಟು ಈ 3 ಥರ ಲ್ಯಾಂಡ್ ಏನಿತ್ತು, ಈ ಲ್ಯಾಂಡ್ಗೆ ಅದ್ರ ಫರ್ಟಿಲಿಟಿ ತಕ್ಕಾಗೆ ಅವರು ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು. ಎಕ್ಸಲೆಂಟ್, ಆವ್ರೇಜ್, ಮೀಡಿಯೋಕರ್, ಈ ಥರ 3 ಥರ ಶೇರ್ ಶಾ ಸೂರಿ ಟೈಪಲ್ಲೇ ಇತ್ತು. ಈಚ್ ಫಾರ್ಮರ್ ವಾಸ್ ಗಿವನ್ ಎ ಪಟ್ಟ. ಪ್ರತಿಯೊಂದು ಫಾರ್ಮರ್ಗೂ ಕೂಡ ಓಕೆ, ನೀನು ಇಷ್ಟು ಜಾಗನ ನೀನು ಇಟ್ಕೊಳ್ತಾ ಇದೆಯಾ, ಇದಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ನೀನು ಇದನ್ನು ನೋಡ್ಕೊಳ್ಳೋಕೆ ಶುರು ಮಾಡು ಅಂತೇಳಿ ಪಟ್ಟ ಅಂತ ಒಂದು ಇಶ್ಯೂ ಮಾಡ್ತಾ ಇರ್ತಾರೆ. ದಿ ಪೊಲೀಸ್ ಸಿಸ್ಟಮ್ ಡ್ಯೂರಿಂಗ್ ಅಕ್ಬರ್ಸ್ ಟೈಮ್ ವಾಸ್ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಕೇಪಬಲ್. ನೋಡಿರಿ, ಅಕ್ಬರ್ ಟೈಮಲ್ಲಿ ಪೊಲೀಸ್ ಸಿಸ್ಟಮ್ ಒಂದು ತುಂಬ ಕೇಪಬಲ್ ಆಗಿ ಶುರುವಾಯಿತು. ಕೊತ್ವಾಲ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ದೇರ್ ವೇರ್ ಪೊಲೀಸ್ ಸ್ಟೇಷನ್ಸ್ ಇನ್ ದಿ ಪರಗಣಾಸ್. ಒಂದೊಂದು ಪರಗಣಾಸಲ್ಲೂ ಒಂದೊಂದು ಪೊಲೀಸ್ ಸ್ಟೇಷನ್ ಇರ್ತಾಯಿತ್ತು. ಅಕ್ಬರ್ ಎನ್ಕರೇಜ್ಡ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಟು. ನೋಡಿರಿ, ಆರ್ಟ್ ಮತ್ತು ಆರ್ಕಿಟೆಕ್ಚರು ಕೂಡ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಕ್ಬರ್ ಟೈಮಲ್ಲಿ. ದಿ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಇನ್ ಫತೇಪುರ್ ಸಿಕ್ರಿ ಆರ್ ಕ್ವಾಜಾ ಬಾಗ, ದಫ್ತರ್ ಖಾನ, ಜೋಧಾಬಾಯಿ ಪ್ಯಾಲೇಸ್, ದೌಲತ್ ಖಾನ, ಪಂಚ್ಮಹಲ್, ಬಿರ್ಬಲ್ ಹೌಸ್, ಕಬೂತರ್ ಖಾನ ಎಕ್ಸೆಟ್ರಾ. ನೋಡಿರಿ, ಅಕ್ಬರ್ ಕಟ್ಸಿದಂಥ ತುಂಬ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸಲ್ಲಿ ಇವು ಕೆಲವು. ಆಫ್ಟರ್ ಅಕ್ಬರ್ ಈಸ್ ಎಲ್ಡರ್ ಸನ್ ಜಹಾಂಗೀರ್ ಕೇಮ್ ಟು ಪವರ್. ನೋಡಿರಿ, ಅಕ್ಬರ್ ಆದಮೇಲೆ ಅವನು ದೊಡ್ಡ ಮಗ ಒಬ್ಬ ವ್ಯಕ್ತಿ ಇರ್ತಾನೆ, ಜಹಾಂಗೀರ್ ಅಂತ. ಆ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಈ ಪ್ರೊವೈಡೆಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟಿನ್ಯೂಡ್ ಆಲ್ ದಿ ಪಾಲಿಸೀಸ್ ಆಫ್ ಅಕ್ಬರ್. ನೋಡಿರಿ, ಇಲ್ಲಿ ಜಹಾಂಗೀರ್ ಬಗ್ಗೆ ನಿಮ್ಗೆ ತುಂಬ ಜಾಸ್ತಿ ಏನು ಕೊಟ್ಟಿಲ್ಲ, ಯಾಕಂದರೆ ಜಹಾಂಗೀರ್ ಏನು ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಅಕ್ಬರ್ ಥರನೇ ಎಕ್ಸಾಕ್ಟಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಹೊಸದಾಗಿ ಏನು ಜಾಸ್ತಿ ಮಾಡಲ್ಲ. ಈ ಹ್ಯಾಡ್ ಪರ್ಸ್ನಲ್ ಆ್ಯಸ್ ವೆಲ್ ಆಸ್ ಮ್ಯಾಟ್ರಿಮೋನಲ್ ರಿಲೇಷನ್ಶಿಪ್ಸ್ ವಿತ್ ರಜಪೂತ್ಸ್. ನೋಡಿ, ಜಹಾಂಗೀರ್ ಏನು ಮಾಡ್ತಾನೆ, ಈ ರಜಪೂತ್ ಲೀಡರ್ಸ್ ಯಾರ್ಯಾರು ಇರ್ತಾರೆ, ಈಗ ತೋದರ್ಮಲ್ ಇರ್ಬೋದು, ಈ ಟೈಪ್ ಸುಮಾರು ಜನ ರಜಪೂತ್ ರಾಜರು, ಅವ್ರ ಹತ್ರ ಎಲ್ಲ ಮ್ಯಾಟ್ರಿಮೋನಲ್ ರಿಲೇಷನ್ಶಿಪ್ಸ್ ಬೆಳ್ಕೊಳ್ಳೋದು. ಅಂದರೆ ಇವ್ರ ಮಗಳನ್ನ ಅಲ್ಲಿಗೆ ಮದುವೆ ಮಾಡ್ಕೊಡೋದು, ಅವ್ರ ಮಗಳನ್ನ ಇವ್ರ ಮದುವೆ ಆಗೋದು, ಈ ಟೈಪ್ ಮಾಡಿಕೊಂಡು ಅವರು ಒಳ್ಳೆ ಪರ್ಸ್ನಲ್ ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡ್ತಾರೆ. ಹಿ ಲಿಬರಲೈಸ್ಡ್ ಫ್ಯೂ ರಿಸ್ಟ್ರಿಕ್ಷನ್ಸ್ ಅಗೇನ್ಸ್ಟ್ ದಿ ರೂಲರ್ ಆಫ್ ಮೇವಾಡ್. ಈ ಮೇವಾದ್ ರೂಲರ್ಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ, ಅದನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತಾನೆ. ಜಹಾಂಗೀರ್ ಪರ್ಸ್ನಲಿ ಲೆಡ್ ಆನ್ ಅಟ್ಯಾಕ್ ಆನ್ ಮೇವಾಡ್ ರೂಲರ್ ಇನ್ 1613 CE. ನೋಡಿರಿ, ಜಹಾಂಗೀರ್ ಏನು ಮಾಡ್ತಾನೆ, ಪರ್ಸ್ನಲಿ ಇವನೇ ಒಂದು ಕಮಾಂಡರ್ ಆಗಿ 1613 ಮೇವಾದ್ನ ಅಟ್ಯಾಕ್ ಮಾಡ್ತಾನೆ. ಆಫ್ಟರ್ ಹಿಮ್ ಇಸ್ ಸನ್ ಶಾಜಹಾನ್ ಕೇಮ್ ಟು ಪವರ್. ನೋಡಿ, ಇಲ್ಲಿ ಜಹಾಂಗೀರ್ ಹೋಗಿ ಅಲ್ಲಿ ಯುದ್ಧ ಗೆದ್ದು ಬರ್ತಾನೆ. ಆದಮೇಲೆ ಜಹಾಂಗೀರ್ ಸತ್ತೋದ್ಮೇಲೆ ಶಾಜಹಾನ್ ಅನ್ನೋಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾರೆ. ಶಾಜಹಾನ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈಗ ಶಾಜಹಾನ್ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ಡ್ಯೂರಿಂಗ್ ದಿ ರೈನ್ ಆಫ್ ಶಾಜಹಾನ್ ದ ಮೊಘಲ್ ಇನ್ವೇಷನ್ಸ್ ಆಫ್ ಸೌತ್ ಇಂಡಿಯಾ ಕಂಟಿನ್ಯೂಡ್. ನೋಡಿರಿ, ಮೊದಲು ನಾನು ಅಕ್ಬರ್ ಅವಾಗ ಹೇಳ್ತಾ ಇದ್ದೆ, ಅಕ್ಬರ್ದು ಎಕ್ಸ್ಪ್ಲೇನ್ ಮಾಡೋವಾಗ ನಾರ್ತ್ ಇಂಡಿಯಾ ಮಾತ್ರ ಮೊಘಲ್ಸ್ ರೂಲಲ್ಲಿರುತ್ತೆ, ಸೌತ್ ಇಂಡಿಯಾ ಫುಲ್ಲು ಬೇರೆ ಬೇರೆ ರಾಜರು ರೂಲ್ ಮಾಡ್ತಾ ಇರ್ತಾರೆ ಅಂತ. ಈಗ ಶಾಜಹಾನ್ ಅಧಿಕಾರಕ್ಕೆ ಬಂದಮೇಲೆ ಸೌತ್ ಇಂಡಿಯಾನ ಆಕ್ಯುಪೈ ಮಾಡ್ಕೊಳ್ಬೇಕು ಅಂತ ಎಷ್ಟೊಂದು ಇನ್ವೇಷನ್ಸ್ನ ಕೂಡ ಪ್ಲ್ಯಾನ್ ಮಾಡ್ತಾನೆ. ನ್ಯೂಬೆಲ್ ಖಾನ್ ಜಹಾನ್ ಲೋಧಿ ಆಫ್ ಅಫ್ಘಾನಿಸ್ತಾನ್ ರೆಬೆಲ್ಡ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಗಾಟ್ ಡಿಫೀಟೆಡ್. ಮತ್ತು ಅಫ್ಘಾನಿಸ್ತಾನ ಕೆಲವು ಸ್ವಲ್ಪ ಜಾಗ ಬಂದು ಶಾಜಹಾನ್ ಅಂಡರಲ್ಲೇ ಇರುತ್ತೆ. ಆ ಜಾಗನ ನುಬೆಲ್ ಖಾನ್ ಜಹಾನ್ ಲೋಧಿ ಅನ್ನೋನಿಗೆ ರೂಲ್ ಮಾಡೋಕ್ಕೆ ಕೊಟ್ಟಿರ್ತಾನೆ ಶಾಜಹಾನ್.
ಆಗ ಅವನು ಶಾಜಹಾನ್ ವಿರುದ್ಧ ತಿರುಗಿ ಬಿದ್ದಾಗ ಏನಾಯಿತು, ಶಾಜಹಾನ್ ಹೋಗಿ ಅವನ್ನ ಸೋಲಿಸ್ಬಿಟ್ಟು ಅದನ್ನು ಇವನ ಅಂಡರ್ಗೆ ವಾಪಸ್ ತೊಗೊಳ್ತಾನೆ. ಈ ಆಲ್ಸೋ ಡಿಫೀಟೆಡ್ ಪೋರ್ಚುಗೀಸ್ ಇನ್ 1632 CE ಆ್ಯಂಡ್ ಅನೆಕ್ಸ್ಟ್ ಹೂಗ್ಲಿ ಫ್ರಮ್ ದೆಮ್. ಹೂಗ್ಲಿ ಅಂತ ಒಂದು ಜಾಗ ಇದೆ ಕರ್ನಾಟಕದಲ್ಲೇ. ಆ ಜಾಗನ ಪೋರ್ಚುಗೀಸ್ ಅವರು ರೂಲ್ ಮಾಡ್ತಾ ಇರ್ತಾರೆ. ಅವ್ರನ್ನ ಸೋಲಿಸ್ಬಿಟ್ಟು ಶಾಜಹಾನ್ ಆ ಜಾಗನೂ ಕೂಡ ಮೊಘಲ್ ಒಂದು ಎಂಪೈರ್ ಒಳಗೆ ಆ್ಯಡ್ ಮಾಡ್ತಾನೆ. ಈ ಟುಕ್ ಅಹ್ಮದ್ ನಗರ್ ಅಂಡರ್ ಇಸ್ ಕಂಟ್ರೋಲ್. ಅಹ್ಮದ್ ನಗರ್ನು ಇವನು ಕಂಟ್ರೋಲ್ಗೆ ತೊಗೊಳ್ತಾನೆ. ಈಸ್ ರಿಲೇಷನ್ಶಿಪ್ ಗಾಟ್ ಸ್ಪಾಯ್ಲ್ಡ್ ವಿತ್ ಸಿಖ್ಸ್ ಆ್ಯಂಡ್ ಬುಧೇಲಾಸ್. ನೋಡಿರಿ, ಒಂದು ಈ ರಾಜಸ್ಥಾನ್ ಆ ಜಾಗದಲ್ಲಿ, ಪಂಜಾಬ್ ಆ ರೀಜನಲ್ಲಿ ಸಿಖ್ಸ್ ಮತ್ತು ಬುಧೇಲಾಸ್ ಅಂತೆಲ್ಲ ಇರ್ತಾರೆ, ಒಂದು ಜನಾಂಗ ಇವರು. ಅವರು ಮೊದಲು ಮೊಘಲ್ಸು ತುಂಬ ಚೆನ್ನಾಗಿರ್ತಾರೆ ಮೊದಲು. ಆದರೆ ಶಾಜಹಾನ್ ಟೈಮಲ್ಲಿ ಅವರಿಬ್ಬರಿಗೂ ಕೂಡ ಸ್ವಲ್ಪ ಕ್ಲಾಶಸ್ಸು ಬರುತ್ತೆ, ಯಾರಿಗೆ, ಮೊಘಲ್ಸ್ಗೂ ಮತ್ತು ಸಿಖ್ಗೂ. ಈ ಫೇಸ್ಡ್ ಡಿಫೀಟ್ ಬೈ ಉಜ್ಬೆಕ್ಸ್ ವೈಲ್ ಟ್ರೈಂಗ್ ಟು ಕಾಂಕ್ವರ್ ಬಲ್ಕ್ ರೀಜನ್ ಫ್ರಮ್ ದಮ್ ಇನ್ ಮಿಡ್ಲ್ ಏಷ್ಯಾ. ನೋಡಿರಿ, ಶಾಜಹಾನ್ ಏನು ಮಾಡ್ತಾನೆ, ಒಂದು ಮಿಡಲ್ ಏಷ್ಯಾದಲ್ಲಿ, ಅಂದರೆ ಮಿಡಲ್ ಈಸ್ಟ್ ಅಂತ ಏನು ಕರಿತೀವಿ, ಆ ಜಾಗದಲ್ಲಿ ಒಂದಷ್ಟು ಜಾಗನ ಆಕ್ಯುಪೈ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾನೆ. ಆಗ ಉಜ್ಬೆಕ್ಸ್ ಇವನ್ನ ಸೋಲಿಸ್ಬಿಡ್ತಾರೆ. ಉಜ್ಬೆಕ್ಸ್ ಅಂದರೆ ಇವಾಗೂ ಕೂಡ ಉಜ್ಬೆಕಿಸ್ತಾನ್ ಅಂತ ಇದೆ, ನಿಮ್ಗೆ ಅಫ್ಘಾನಿಸ್ತಾನ್ಗಿಂತ ಒಂದು ಸ್ವಲ್ಪ ನಾರ್ತ್ ವೆಸ್ಟ್ ಕಡೆಗೆ ಬರುತ್ತೆ ಅದು. ಶಾಜಹಾನ್ ಫಾಲೋಡ್ ದಿ ಮೆಥಡ್ ಆಫ್ ವ್ಯಾಲ್ಯುವೇಟಿಂಗ್ ಎ ಲ್ಯಾಂಡ್ ಬೇಸ್ಡ್ ಆನ್ ಇಟ್ಸ್ ಫರ್ಟಿಲಿಟಿ ಆ್ಯಂಡ್ ಫಿಕ್ಸ್ಡ್ ಲ್ಯಾಂಡ್ ಟ್ಯಾಕ್ಸ್ ಬೇಸ್ಡ್ ಆನ್ ಇಟ್. ಶಾಜಹಾನ್ ಏನು ಮಾಡ್ತಾನೆ ಅಂದರೆ, ನಾನು ಹೇಳಿದ್ನಲ್ಲ, ಫರ್ಟಿಲಿಟಿ ಬೇಸ್ಡ್ ಮೇಲೆ ಲ್ಯಾಂಡ್ ಟ್ಯಾಕ್ಸ್ ಹಾಕೋದು. ಅಂದರೆ ತುಂಬ ಚೆನ್ನಾಗಿ ಬೆಳೀತಾ ಇತ್ತು ಅಂದರೆ ಇಷ್ಟು ಪರ್ಸೆಂಟು, ತುಂಬ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಅದಕ್ಕೆ ಇಷ್ಟು ಪರ್ಸೆಂಟು, ಈ ಟೈಪಲ್ಲೇ ಟ್ಯಾಕ್ಸ್ ಹಾಕ್ತಾ ಇರ್ತಾನೆ. ತಾಜ್ ಮಹಲ್, ರೆಡ್ ಫೋರ್ಟ್ ಅಟ್ ಡೆಲ್ಲಿ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಆರ್ ಇಸ್ ಕಾಂಟ್ರಿಬ್ಯೂಷನ್ಸ್. ನೋಡಿ, ಶಾಜಹಾನ್ ಏನು ಕಟ್ಟಿಸ್ದ ಅಂದರೆ ಇಮಿಡಿಯೇಟಾಗಿ ನಮ್ಗೆ ಮೈಂಡಿಗೆ ಬರೋದು ತಾಜ್ ಮಹಲ್ ಮತ್ತು ರೆಡ್ ಫೋರ್ಟ್, ಇವೆಲ್ಲ ಕಟ್ಟಿಸಿದ್ದು ಶಾಜಹಾನ್. ಸಿನ್ಸ್ ಈ ಎನ್ಕರೇಜ್ ದಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಡ್ಯೂರಿಂಗ್ ಹಿಸ್ ರೈನ್, ಇಟ್ ಈಸ್ ಕಾಲ್ಡ್ ಆಸ್ ದಿ ಗೋಲ್ಡನ್ ಪೀರಿಯಡ್. ನೋಡಿ, ಶಾಜಹಾನ್ ಟೈಮ್ನ ಬಂದು ದಿ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ ಶಾಜಹಾನ್ ಟೈಮಲ್ಲಿ ಎಷ್ಟೊಂದು ಬಿಲ್ಡಿಂಗ್ಗಳೆಲ್ಲ ಕಟ್ಟಿಸ್ತಾನೆ, ಹೊಸ ಹೊಸ ಆರ್ಕಿಟೆಕ್ಚರ್ ಎಲ್ಲ ಕೂಡ ಕ್ರಿಯೇಟ್ ಮಾಡಿಸ್ತಾನೆ. ಇನ್ ದಿ ಎಂಡ್ ದೆರ್ ವಾಸ್ ಇಂಟರ್ನಲ್ ರೈವಲ್ರೀಸ್ ಅಮಾಂಗ್ ಹಿಸ್ ಸನ್ಸ್ ಟು ಸಕ್ಸೀಡ್ ಹಿಮ್. ಎಂಡಲ್ಲಿ ಏನಾಗುತ್ತಲ್ಲ, ಶಾಜಹಾನ್ ಸತ್ತೋಗೋ ಟೈಮಲ್ಲಿ ಏನಾಗುತ್ತೆ, ಇಂಟರ್ನಲ್ ರೈವಲ್ರೀಸ್ ಶುರು ಆಗಿಬಿಡುತ್ತೆ ಇವ್ರ ಮಕ್ಕಳಲ್ಲಿ. ಅಂದರೆ ಇಬ್ಬರು ಮೈನ್ ಕಂಟೆಂಡರ್ಸ್ ಇರ್ತಾರೆ. ಒಬ್ಬನ ಹೆಸರು ಔರಂಗಜೇಬ್ ಅಂತ, ಇನ್ನೊಬ್ಬನ ಹೆಸರು ಮರ್ತದೆ, ದಾರಾ ಶಿಕೋ ಅಂತ ಹೇಳ್ಬಿಟ್ಟು, ಇವನು ನಾನು ರಾಜ ಆಗಬೇಕು ಅಂದ್ಬಿಟ್ಟು ಅವ್ರವ್ರ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಲಾಸ್ಟ್ಗೆ ದಾರಾ ಶಿಕೋ ಸತ್ತೋಗ್ತಾನೆ, ಔರಂಗಜೇಬ್ ಅವರಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಅಂದರೆ ನೆಕ್ಸ್ಟು ಎಂಪರರ್ ಆಗ್ತಾನೆ ಔರಂಗಜೇಬ್. ನೆಕ್ಸ್ಟ್ ಇಲ್ಲಿ ತಾಜ್ ಮಹಲ್ ಬಗ್ಗೆ ಕೊಟ್ಟಿದ್ದಾರೆ, ಇದು ನಾನೇನು ಹೇಳೋದು ಬೇಕಾಗಿಲ್ಲ, ನೀವೇ ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದು ಇನ್ನೊಬ್ಬ ಇಂಪಾರ್ಟೆಂಟ್ ರೂಲರ್ ಬಂದು ಔರಂಗಜೇಬ್ ಅಂತ. ಔರಂಗಜೇಬ್ ಬಗ್ಗೆ ನೋಡೋಣ. ಔರಂಗಜೇಬ್ ಇಂಪ್ರಿಸನ್ಡ್ ಇಸ್ ಫಾದರ್ ಆ್ಯಂಡ್ ಅಸೆಂಡೆಡ್ ದಿ ಥ್ರೋನ್ ವಿತ್ ಟೈಟಲ್ ಆಲಮ್ಗೀರ್. ನೋಡಿರಿ, ಔರಂಗಜೇಬ್ ಏನು ಮಾಡ್ತಾನೆ, ಅವ್ರ ತಂದೆ ಸಾಯೋವರೆಗೂ ಕಾಯಿಲ್ಲ ಇವನು ರಾಜ ಆಗೋದಕ್ಕೆ. ಶಾಜಹಾನ್ ಸಾಯೋವರೆಗೂ ಕಾಯಿಲ್ಲ. ಶಾಜಹಾನ್ನ ಜೈಲಿಗೆ ಹಾಕ್ಬಿಟ್ಟು, ಅವ್ರನ್ನ ದಾರಾ ಶಿಕೋ ಅಂತ ಅವ್ರ ಅಣ್ಣ ಇರ್ತಾನೆ, ಅವನ್ನ ಸಾಯಿಸ್ಬಿಟ್ಟು ಇವನು ರಾಜ ಆಗಿಬಿಡ್ತಾನೆ. ಈ ಟೆಂಪರರಿಲಿ ಕ್ವೆಲ್ಡ್ ದಿ ರಿಬೆಲಿಯಸ್ ಆಫ್ ಅಹೋಮ್ಸ್ ಇನ್ ದಿ ಈಸ್ಟ್ ಆ್ಯಂಡ್ ಉಸುಫೈಟ್ಸ್ ಇನ್ ನಾರ್ತ್ ವೆಸ್ಟ್. ಇವನು ಔರಂಗಜೇಬ್ ಏನು ಮಾಡ್ತಾನೆ, ಅಹೋಮ್ಸ್ ಅಂತ ಇರ್ತಾರೆ, ಅಂದರೆ ಈಗ ಅಸ್ಸಾಂ ಇದೆಯಲ್ಲ ಆ ಜಾಗದಲ್ಲಿ ಅಹೋಮ್ಸ್ ಅಂತ ರೂಲ್ ಮಾಡ್ತಾ ಇರ್ತಾರೆ. ಅವರು ಇವ್ರ ವಿರುದ್ಧ ತಿರುಗಿ ಬಿದ್ದಾಗ ಮೊಘಲ್ ವಿರುದ್ಧ ಅವ್ರನ್ನ ಸೋಲಿಸ್ತಾನೆ ಒಂದು ಟೆಂಪ್ರವರಿಯಾಗಿ. ಮತ್ತು ನಾರ್ತ್ ವೆಸ್ಟಲ್ಲಿ ಉಸುಫೈಟ್ಸ್ ಅಂತ ಇರ್ತಾರೆ, ಅಫ್ಘಾನಿಸ್ತಾನ್ ಸೈಡಲ್ಲಿ, ಅವ್ರನ್ನೂ ಕೂಡ ಇವನು ಸೋಲಿಸ್ತಾನೆ. ಇಸ್ ಡಿಸಿಷನ್ ಟು ಇಂಪ್ರಿಸನ್ ಆ್ಯಂಡ್ ಡಿಸಾನರ್ ಶಿವಾಜಿ ಇದು ರಿಸಲ್ಟೆಡ್ ಇನ್ ಫ್ಯೂಚರ್ ಅಟ್ಯಾಕ್ಸ್ ಆನ್ ಮೊಘಲ್ಸ್. ನೋಡಿ, ಇವ್ರು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇದು ಶಿವಾಜಿ ಇದಕ್ಕೆ ಕನೆಕ್ಟ್ ಆಗುತ್ತಿದ್ದು ಔರಂಗಜೇಬ್ ಪೀರಿಯಡು. ಶಿವಾಜಿ ಒಂದು ಮಾತಾಡೋಕ್ಕೆ ಅಂತ ಬಂದಿರ್ತಾನೆ ಇಲ್ಲಿ ಕ್ಯಾಪಿಟಲ್ ಸಿಟಿಗೆ. ಆಗ ಬರೀ ಮಾತಾಡಿದರೆ ಸರಿ ಹೋಗಿರೋದು, ಆದರೆ ಔರಂಗಜೇಬ್ ಏನು ಮಾಡ್ತಾನೆ, ಶಿವಾಜಿನ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಹಾಕ್ಬಿಡ್ತಾನೆ. ಇದರಿಂದ ತುಂಬ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ ಶಿವಾಜಿಗೆ. ಇದರಿಂದ ಮೊಘಲ್ಸು ಫ್ಯೂಚರಲ್ಲಿ ತುಂಬ ತೊಂದರೆ ಅನುಭವಿಸ್ತಾರೆ. ಈ ಹ್ಯಾಡ್ ಟು ಫೇಸ್ ದಿ ರಿವೋಲ್ಟ್ಸ್ ಆಫ್ ರಜಪೂತ್ಸ್ ಆಫ್ ಮೇವಾಡ್, ರಾಥೋಡ್ಸ್, ಸಿಖ್ಸ್, ಜಾಟ್ಸ್, ಬುಂದೇಲ್ಸ್ ಆ್ಯಂಡ್ ಸತ್ನಾಮೀಸ್ ಇನ್ ದಿ ನಾರ್ತ್. ನೋಡಿರಿ, ಔರಂಗಜೇಬ್ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಯುದ್ಧನೇ ಮಾಡ್ತಾ ಇರ್ತಾನೆ. ಯಾರನ್ನೂ ಕೂಡ ಫ್ರೆಂಡ್ಶಿಪ್ಪಿಂದ ತೊಗೊಂಡು ಹೋಗ್ತಾ ಇರಲ್ಲ. ಇದರಿಂದ ಏನಾಗುತ್ತೆ, ರಜಪೂತ್ಸ್ ಇರ್ಬೋದು, ರಾಥೋಡ್ಸ್, ಸಿಖ್ಸ್, ಜಾಟ್ಸ್, ಶಿವಾಜಿಯವರು, ಮರಾಠಾಸ್ ಇರ್ಬೋದು, ಎಲ್ಲರೂ ಕೂಡ ಇವ್ರ ವಿರುದ್ಧ ತಿರುಗಿ ಬಿದ್ದುಬಿಡ್ತಾರೆ. ಹಿ ವೇಜ್ಡ್ ವಾರ್ ಅಗೇನ್ಸ್ಟ್ ಆದಿಲ್ ಶಾಹಿ ಆಫ್ ಬಿಜಾಪುರ್ ಆ್ಯಂಡ್ ನಿಜಾಮ್ ಶಾಹಿ ಆಫ್ ಗೋಲ್ಕೊಂಡ ಆ್ಯಂಡ್ ಅನೆಕ್ಸ್ಡ್ ದೆಮ್ ಟು ಹಿಸ್ ಕಿಂಗ್ಡಮ್. ಇವರು ಬಿಜಾಪುರ್ ಮತ್ತು ಆದಿಲ್ ಶಾಹಿ ಮತ್ತು ನಿಜಾಮ್ ಶಾಹಿ ಜಾಗಗಳನ್ನೆಲ್ಲ ಕೂಡ ಅಟ್ಯಾಕ್ ಮಾಡಿ ಅದನ್ನು ಇವನು ಕಿಂಗ್ಡಮ್ನೊಳಗೆ ಆ್ಯಡ್ ಮಾಡ್ಕೊಳ್ತಾನೆ. ಫೈನಲಿ ಈಸ್ ಎನಿಮಿಟಿ ವಿತ್ ಪವರ್ಫುಲ್ ರಜಪೂತ್ಸ್ ಲೆಡ್ ಟು ಡೌನ್ಫಾಲ್ ಆಫ್ ಮೊಘಲ್ಸ್. ಔರಂಗಜೇಬ್ ಇದ್ದಾಗ ನೋಡಿ, ಒಂದೇನು ಹೇಳುತ್ತೆ ಅಂದರೆ, ಔರಂಗಜೇಬ್ ಇದ್ದಾಗ ತುಂಬ ಸ್ಟ್ರಾಂಗಾಗೇ ಇರುತ್ತೆ ಮೊಘಲ್ ಡೈನೆಸ್ಟಿ. ಆದರೆ ಔರಂಗಜೇಬ್ ಸತ್ತೋಗಿದ ತಕ್ಷಣ ನೆಕ್ಸ್ಟ್ ಫುಲ್ಲು ಡಿಸ್ಇಂಟಿಗ್ರೇಟ್ ಆಗೋಗುತ್ತೆ. ಯಾಕೆಂದರೆ ಔರಂಗಜೇಬ್ ಇದ್ದಾಗೆ ಅದು ಡಿಸ್ಇಂಟಿಗ್ರೇಟ್ ಆಗೋಕ್ಕೆ ಶುರುವಾಗಿರುತ್ತೆ, ಆದರೆ ಕಾಯ್ತಾ ಇರ್ತಾರೆ ಔರಂಗಜೇಬ್ ಸಾಯಿಲಿ ಅಂತೇಳಿ ಅಷ್ಟೇ. ಇದರಿಂದ ಮೊಘಲ್ ಡೈನೆಸ್ಟಿ ಫುಲ್ ಡೌನ್ಫಾಲ್ ಆಗೋಗ್ಬಿಡುತ್ತೆ, ಅಂದರೆ ತುಂಬ ವೀಕ್ ಆಗಿಬಿಡುತ್ತೆ ಅಂತ ಅರ್ಥ. ಔರಂಗಜೇಬ್ ಅಟೆಂಪ್ಟೆಡ್ ಟು ಇಂಪ್ಲಿಮೆಂಟ್ ದಿ ಫಿಲಾಸಫೀಸ್ ಅಡ್ವೊಕೇಟೆಡ್ ಇನ್ ಕುರಾನ್ ಸ್ಟ್ರಿಕ್ಟ್ಲಿ. ನೋಡಿರಿ, ಔರಂಗಜೇಬ್ ಬಂದು ತುಂಬ ಡಿವೋಟ್ ಮುಸ್ಲಿಮ್.
ಕುರಾನಲ್ಲಿ ಏನು ಹೇಳಿದ್ರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇರ್ತಾನೆ. ಮೆನಿ ಪಾಪ್ಯುಲರ್ ಹಿಂದೂ ಟೆಂಪಲ್ಸ್ ವೇರ್ ಸ್ಪಾಯ್ಲ್ಡ್ ಡ್ಯೂರಿಂಗ್ ಇಸ್ ರೈನ್. ಎಷ್ಟೊಂದು ಹಿಂದೂ ದೇವಸ್ಥಾನಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ಒಡೆದಾಕ್ಸ್ತಾನೆ ಒಂದು ಟೈಮಲ್ಲಿ. ಹಿ ಹ್ಯಾಡ್ ಪ್ರೊಹಿಬಿಟೆಡ್ ಸತಿ ಸಿಸ್ಟಮ್, ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್, ಪ್ರೊಸೆಷನ್ಸ್, ಗ್ಯಾಂಬ್ಲಿಂಗ್, ಕನ್ಸಪ್ಷನ್ ಆಫ್ ಲಿಕ್ಕರ್ ಆ್ಯಂಡ್ ಗಾಂಜಾ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಇನ್ ಇಸ್ ಕಿಂಗ್ಡಮ್. ನೋಡಿ, ಔರಂಗಜೇಬ್ ಇನ್ನೂ ಏನು ಮಾಡ್ತಾನೆ ಅಂದರೆ ತುಂಬ ಮಾಡೆಸ್ಟ್ ಥರ, ಯಾವಾಗ ಕೂಡ ಜ್ಯುವೆಲ್ರಿ ಹಾಕಲ್ಲ, ಆ ಟೈಪ್ ಕೂಡ ಇರ್ತಾನೆ. ಮತ್ತು ಏನೇನು ಈ ಸತಿ ಸಿಸ್ಟಮ್ ಇರುತ್ತೆ, ಅದು ಸತಿ ಸಿಸ್ಟಮ್ ಅಂದರೆ ಗೊತ್ತಲ್ಲ, ಗಂಡ ಸತ್ತೋದ್ರೆ ಹೆಂಡ್ತಿ ಕೂಡ ಒಂದು ಸುಸೈಡ್ ಮಾಡ್ಕೊಳ್ಳೋದು, ಆ ಸಿಸ್ಟಮ್ ಎಲ್ಲ ಪ್ರೊಹಿಬಿಟ್ ಮಾಡ್ತಾನೆ. ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್ ಅಂದರೆ ಎಲ್ಲೋ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ಇರಬಾರ್ದು. ಮೆರವಣಿಗೆಗಳು ಮಾಡಬಾರ್ದು. ಇಸ್ಪಿಟ್ಟು ಆ ಥರದ್ದೆಲ್ಲ ಗ್ಯಾಂಬ್ಲಿಂಗ್ ಆಡ್ತಾರಲ್ಲ ಅದು ಆಡಬಾರ್ದು. ಮತ್ತು ಇದು ಲಿಕ್ಕರ್ ತೊಗೊಳ್ಳೋದು ಅಂದರೆ ಸಾರಾಯಿ ಕುಡಿಯೋದು ಅದೆಲ್ಲ ಕೂಡ ಮಾಡಬಾರ್ದು ಅಂತ ಬ್ಯಾನ್ ಮಾಡ್ತಾನೆ. ಮತ್ತು ಗಾಂಜಾ ತೊಗೊಳ್ಳೋದು ಅಂದರೆ ಆ ಟೈಮಲ್ಲಿ ಈ ಓಪಿಯಮ್ ಅಂತ ಕರೀತಾರಲ್ಲ ಅದು ತುಂಬ ಜಾಸ್ತಿ ಇತ್ತು, ಅದೆಲ್ಲ ಕೂಡ ಮಾಡಬಾರ್ದು ಅಂತೇಳಿ ಬ್ಯಾನ್ ಮಾಡ್ತಾನೆ. ಹಿ ಲಿವ್ಡ್ ಎ ಸಿಂಪಲ್ ಲೈಫ್. ಔರಂಗಜೇಬ್ ತುಂಬ ಸಿಂಪಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಈ ವಾಸ್ ಕಾಲ್ಡ್ ಆಸ್ ಜಿಂದಾ ಫಕೀರ್ ವಿಚ್ ಮೀನ್ಸ್ ಎ ಲಿವಿಂಗ್ ಫಕೀರ್. ಇನ್ನು ಲಿವಿಂಗ್ ಫಕೀರ್ ಅಂತ ಕೂಡ ಕರೀತಾ ಇರ್ತಾರೆ.